ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಸ್ಕೆಟ್ ಬೃಂಗ ಏರಾಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾರೆ. ಬುರುಡಿಯವರೇ ಏನು ವಿಶೇಷ ಕಾರ್ಯಕ್ರಮ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ 25ನೇ ತಾರೀಕು ಕ್ರಿಸ್ಮಸ್ ಇಂದ 1ನೇ ತಾರೀಕು ಜನವರಿ 1ನೇ ತಾರೀಕು ತನಕ ವೈವಿಧ್ಯಮಯ ಕಾರ್ಯಕ್ರಮಗಳು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಐಸ್ ಕ್ರೀಮು, ಕೇಕು, ಆಮೇಲೆ ಚಾಕ್ಲೇಟ್ಸು ಇವೆಲ್ಲ ತೋರಿಸ್ತಾ ಇದ್ದೀವಿ. ಅದು ಸ್ಪೆಷಲ್ ಆಗಿ ಈ ಸರಿ ನಾವು ಕ್ರಿಸ್ಮಸ್ಗೆ ಕೇಕ್ನೇ ಜೊತೆಗೆ ಸ್ವಲ್ಪ ಚಾಕ್ಲೇಟ್ಸು ಇವೆಲ್ಲ ತೋರಿಸ್ತಾ ಇದ್ದೀವಿ. ಇದನ್ನ ತೋರ್ಸೋಕ್ಕೋಸ್ಕರ ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒನ್ ಆ್ಯಂಡ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಅಡುಗೆನ ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಮೇಡಮ್, ಏನು ಮಾಡ್ತಾ ಇದ್ದೀರಾ, ಏನು ವಿಶೇಷ ಇವತ್ತು? ನಮಸ್ಕಾರ. ನಮಸ್ಕಾರ ಮೇಡಮ್. ಕ್ರಿಸ್ಮಸ್ ಮುಗಿತು, ನ್ಯೂ ಇಯರ್ ಇನ್ನೇನು ಬಂದ್ಬಿಡುತ್ತೆ 2 ದಿವಸಕ್ಕೆ. ಏನು ಮಾಡ್ತಾ ಇದ್ದೀರಾ? ಇವತ್ತೊಂದು ಡಿಫ್ರೆಂಟ್ ಆಗಿರೋ ಚಾಕ್ಲೇಟ್ ಬ್ರೌನಿ ಮಾಡ್ತಾ ಇದ್ದೀನಿ ನಾನು. ಚಾಕ್ಲೇಟ್ ಬ್ರೌನಿ ಮಾಡಕ್ಕೆ ಏನೇನು ತಂದಿದ್ದೀರಾ ಸುಚಿತ್ರಾ ಅವರೇ? ಚಾಕೊಲೇಟ್ ಬ್ರೌನಿ ಬೇಕಾಗುವ ಸಾಮಗ್ರಿಗಳು: ಡಾರ್ಕ್ ಚಾಕೊಲೇಟ್, ಸಕ್ಕರೆ ಪುಡಿ, ಮೈದಾ ಹಿಟ್ಟು, ಮೊಟ್ಟೆ, ವೆನಿಲಾ ಎಸೆನ್ಸ್, ಕೋಕೋ ಪೌಡರ್, ಉಪ್ಪು, ಬೆಣ್ಣೆ, ಚಾಕ್ಲೇಟ್ ಟಾಪಿಂಗ್. ಚಾಕ್ಲೇಟ್ ಬ್ರೌನಿ ಅಂದ್ರೆ ಯಾವ ಥರ ಇರುತ್ತೆ? ಅದೇ ಕೇಕ್ಗಿನ್ನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಕೇಕ್ ತರ ನಿಮ್ಗೆ ಫ್ಲಫಿಯಾಗಿ ಬರಲ್ಲ, Okay. ಸ್ವಲ್ಪ ಚಿವಿ ತರ ಇರುತ್ತೆ ಇದು ಬ್ರೌನಿ ಇದ್ರೆ. ಕೇಕ್ ಮೆತ್ತಗಿರುತ್ತೆ ನಿಮ್ಗೆ ತಿನ್ನಕ್ಕೆ. Okay. ಮತ್ತೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಚಾಕ್ಲೇಟ್. ಶುರು ಮಾಡೋಣ, ಏನು ಕೊಡಿ ಫಸ್ಟ್ ನಿಮಗೆ? ಫಸ್ಟ್ ನಾನು ಇದು ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ. ಕುಕಿಂಗ್ ಚಾಕ್ಲೇಟ್ ನಿಮಗೆ ಸಿಗುತ್ತೆ. ಓಕೆ. ಇಲ್ಲಿ ನೀವು ಡಾರ್ಕ್ ಚಾಕ್ಲೇಟ್ ಅನ್ನು ತಗೋಬಹುದು, ಸೆಮಿ ಸ್ವೀಟ್ ಚಾಕ್ಲೇಟ್ ಅನ್ನು ತಗೋಬಹುದು. ಸ್ವಲ್ಪ ಸಿಹಿ ತಿಂತೀವಿ ಅಂದಾಗ Okay. ಡಾರ್ಕ್ ಚಾಕ್ಲೇಟ್ ಬ್ರೌನಿಗೆ ಚೆನ್ನಾಗಿರುತ್ತೆ. ಓಕೆ. ಇಲ್ಲಿ 1 ಕಪ್ ಅಷ್ಟಿದೆ. ಇದನ್ನ ಡಬಲ್ ಬಾಯ್ಲರ್ ಅಲ್ಲಿ ಕರಗಿಸ್ಕೋಬೇಕಾಗುತ್ತೆ. ಕೆಳಗಡೆ ನೀರಿಟ್ಟು ಮೇಲ್ಗಡೆ ಒಂದು ಪಾತ್ರೆ ಇಟ್ಟು ಫಸ್ಟ್ ಇದನ್ನ ಕರಗಿಸ್ಕೋಬೇಕು. ಕರಗಿಸ್ಕೊಳ್ಳೋಣ. ಓಕೆ. ಕೆಳಗಡೆ ಒಂದು ಪಾತ್ರೆ ಇಟ್ಟು, ಅಂದ್ರೆ ಈ ಸಣ್ಣ ಕುಕ್ಕರ್ ಇಟ್ಕೊಳ್ಳೋಣ. ಅದರೊಳಗೆ ಸ್ವಲ್ಪ ನೀರು ಹಾಕಿದೀವಿ. ನೀರು ಚೆನ್ನಾಗಿ ಕಾಯ್ಲಿ ಅಲ್ವಾ? ಅಂದ್ರೆ ಕುಕ್ಕರ್ಲಿ ಫಸ್ಟ್ ನೀರು ಇಟ್ಟಿದೀವಿ. ಡೈರೆಕ್ಟ್ ಆಗಿ ಚಾಕ್ಲೇಟ್ನ ಒಲೆ ಮೇಲೆ ಇಡಕ್ಕಾದ್ರೆ ಸೀದೋಗುತ್ತೆ, ಅದನ್ನ ಕರಗಿಸ್ಕೊಳಕ್ಕಾಗಲ್ಲ. ಚಾಕ್ಲೇಟು ಈ ಗಟ್ಟಿಯಾಗಿರುವಂಥ ಚಾಕ್ಲೇಟ್ನ ನೀರು ಮಾಡ್ಕೋಬೇಕು ಅಂದರೆ ಅದು ಹಬೆಯಲ್ಲಿ ಬೆಂದರೆ, ಅಂದರೆ ಹಬೆ ಬಿಸಿ ತಾಕಿದ್ರೆ ನೀರಾಗುತ್ತೆ. ಇಷ್ಟೇ ಸಿಂಪಲ್ಲು. ಒಂದು ಕುಕ್ಕರ್ ಇಟ್ಕೊಳ್ಳಿ ಅಥವಾ ಇನ್ಯಾವುದರ ಪಾತ್ರೆ ಇಟ್ಕೊಳ್ಳಿ. ಆ ಪಾತ್ರೆ ಮೇಲೆ ಒಂದು ಪಾತ್ರೆ ಇಡಿ ಮೇಡಮ್. ಅದು ಆ ಪಾತ್ರೆ ಕೆಳಗಡೆ ನೀರು ಹಾಕಿದೀವಿ, ಅದ್ರ ಮೇಲೆ ಒಂದು ಪಾತ್ರೆ ಬಿಟ್ಬಿಡಿ. ನೀರು ಟಚ್ ಆಗಬಾರ್ದು. ಓಕೆ. ಪಾತ್ರೆಗೆ ನೀರು ಟಚ್ ಆಗಬಾರ್ದು, ಆದ್ರೆ ಪಾತ್ರೆ ಬಿಸಿ ಆಗ್ಬೇಕು. ಇದನ್ನ ಡಬಲ್ ಬಾಯ್ಲರ್ ಅಂತ ಹೇಳ್ತೀವಿ. ಯಾವುದೇ ಅಡುಗೆಗಳಿಗೆ ಚಾಕ್ಲೇಟ್ ಮೆಲ್ಟ್ ಮಾಡ್ಕೋಬೇಕು ಅಂದಾಗ ಮೈಕ್ರೋವೇವ್ ಇಲ್ಲದೆ ಇರುವಾಗ ಮನೆಯಲ್ಲಿ ಈ ರೀತಿ ಮಾಡ್ಕೋಬಹುದು. ಓಕೆ ಮೇಡಮ್, ಡನ್. ಒಂದು ಮಿಕ್ಸಿಂಗ್ ಬೌಲ್ ಕೊಡಿ, ನೀರು ಸ್ವಲ್ಪ ಬಿಸಿ ಆಗಲಿ. ಮಿಕ್ಸಿಂಗ್ ಬೌಲ್ ಏನಕ್ಕೆ ಹೇಳಿ? ಮೊಟ್ಟೆ ಬೀಟ್ ಮಾಡ್ಕೊಳ್ಳೋಣ. ಮೊಟ್ಟೆ ಬೀಟ್ ಮಾಡ್ಕೊಳ್ಳೋಕ್ಕೋಸ್ಕರನಾ? ಎಷ್ಟು ದಪ್ಪ ಮಾಡ್ತೀರಾ ಇದನ್ನ? ಇದು ದಪ್ಪ ಬರೋದಿಲ್ಲ ನಿಮ್ಗೆ. ಓಕೆ. ಕೇಕ್ ತರ ಫ್ಲಫಿಯಾಗಿ ಬರಲ್ಲ ಅಂತ ಮೊದಲೇ ಹೇಳಿದೆ. ಫ್ಲಾಟ್ ಆಗಿರುತ್ತಾ? ಫ್ಲಾಟ್ ಆಗಿರುತ್ತೆ. ಮತ್ತೆ ತಿನ್ನೋವಾಗ ಸ್ವಲ್ಪ ಸಾಫ್ಟ್ ಟೆಕ್ಸ್ಚರ್ ಬರಲ್ಲ ಕೇಕ್ ತರ ನಿಮ್ಗೆ. ನೋ ಪ್ರಾಬ್ಲಮ್, ನಾವು ತಿಂತೀವಿ. 2 ಮೊಟ್ಟೆ ಇದೆ ಇಲ್ಲಿ. ಎಸ್ ಮೇಡಮ್, 2 ಮೊಟ್ಟೆ. ಸ್ವಲ್ಪ ಮೊಟ್ಟೆನ ಬೀಟ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಫಸ್ಟ್ ಬೆಣ್ಣೆ ಹಾಕ್ತೀನಿ ಇಲ್ಲಿ. ಓಕೆ ಮೇಡಮ್. ಮೆಜರ್ಮೆಂಟ್ ಅರ್ಧ ಕಪ್ ಅಷ್ಟು ಬೆಣ್ಣೆ. ಬೆಣ್ಣೆ, ಶ್ರೀಕೃಷ್ಣ ಬೆಣ್ಣೆ ಹಾಕಿ. ಓ, ಬೆಣ್ಣೆ. ಇದು ಬೆಣ್ಣೆನೂ ನಾವು ಹಂಗೆ ಕಾಯಿಸ್ಕೋಬೇಕಾ? ಹೌದು, ಮೆಲ್ಟ್ ಆಗಲಿ ಫಸ್ಟ್ ಬೆಣ್ಣೆ. ಓಕೆ. ಬೆಣ್ಣೆ ಕರಗದ್ಮೇಲೆ ಚಾಕ್ಲೇಟ್ನ ಹಾಕೊಳ್ಳೋಣ, ಬೇಗ ಕರಗುತ್ತೆ. ಓ, ಜೊತೆಗೇನೇನೆ? ಓಕೆ, ಹಂಗೆ ಡಬಲ್ ಐಡಿಯಾ ನಿಮ್ದು ಸುಚಿತ್ರಾ. ಹೌದು. ಓಕೆ, ಮೊಟ್ಟೆಗೆ ಏನು ಹಾಕ್ತೀರಾ ಇವಾಗ? ಮೊಟ್ಟೆಗೆ ವೆನಿಲಾ ಎಸೆನ್ಸ್ ಹಾಕ್ತೀನಿ. ಹಾಕಿ. 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್. ಓಕೆ. ಇದು ಬ್ರೌನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ. ಓಕೆ. ಬ್ರೌನಿ 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 ಇದು ನೋಡಿ ಕರಗ್ತಾ ಇದೆ. ಇದು ವೆರಿ ಸಿಂಪಲ್. ಈ ಪಾತ್ರೆ ಕೆಳಗಡೆ ಇರೋಂಥ ನೀರಿನ ಹಾವಿ ಈ ಪಾತ್ರೆನ ಬಿಸಿ ಮಾಡಿದಾಗ ಇಲ್ಲಿರ್ತಕ್ಕಂಥ ಬೆಣ್ಣೆ ಕರಗುತ್ತೆ, ಜೊತೆಗೆ ಚಾಕ್ಲೇಟು ಕೂಡ ಕರಗುತ್ತೆ. ಎಷ್ಟು ಬೇಗ ನೋಡಿ. ಅಂದರೆ ಇಲ್ಲಿ ಡೈರೆಕ್ಟು ಬೆಂಕಿ ಯಾವುದಕ್ಕೂ ತಡ್ತಾ ಇಲ್ಲ. ಕಾದಂಥ ನೀರಿನ ಹಬೆಯಿಂದ ಈ ಪಾತ್ರೆ ಬಿಸಿಯಾಗಿ ಪಾತ್ರೆಯ ಮೇಲೆ ಒಳಗಡೆ ಇರ್ತಕ್ಕಂಥ ಬೆಣ್ಣೆ ಮತ್ತು ಚಾಕ್ಲೇಟ್ ಬಿಸಿ ಆಗುತ್ತೆ ಅಲ್ವಾ ಮೇಡಮ್? ಹೌದು. ಕುಕಿಂಗ್ ಚಾಕ್ಲೇಟ್ ಅಂತ ಸಿಗುತ್ತೆ. ಓಕೆ. 1 ಕಪ್ ಅಷ್ಟು ಓಕೆ ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ನಾನು. ಓಹೋ, 1 ಕಪ್ ಬೆಣ್ಣೆಗೆ 1 ಕಪ್ ಚಾಕ್ಲೇಟ್. ಹೆಸರೇ ಹೇಳಿದಾಗ ಇದು ಚಾಕ್ಲೇಟ್ ಬ್ರೌನಿ. ಮೇನ್ ಚಾಕ್ಲೇಟ್ ಇದಕ್ಕೆ ಇಂಗ್ರೀಡಿಯೆಂಟ್. ಎಲ್ಲ ಮುಚ್ಚಿಬಿಟ್ಟಿದ್ದೀನಿ ಸುಚಿತ್ರಾ. ಇಲ್ಲ, ಮಿಕ್ಸ್ ಮಾಡಿಬಿಡಿ, ಕರ್ಗೋಗ್ಬಿಡಿ. ಓಹೋ, ಹಿಂಗ ಮ್ಯಾಜಿಕ್ ಇದು. ಅಯ್ಯಯ್ಯೋ, ಇಷ್ಟು ಬೇಗ? ಸೋ ಫಾಸ್ಟ್. ಆಗೋಯ್ತು ನೋಡಿ, ಕಂಪ್ಲೀಟ್ ಆಗಿ ಚಾಕ್ಲೇಟ್ ಅನ್ನ ಕರೆಸ್ಕೊಳ್ಳೋದು ಒಂದು ಕಲೆ. ಇದನ್ನ ಯಾವ ರೀತಿ ಕರೆಸ್ಕೋಬೇಕು ಅಂತ ನೋಡ್ಕೊಳ್ಳಿ, ನಾವು ತೋರಿಸ್ಕೊಟ್ಟಿದೀವಿ. ಹೌದು. ಚಾಕ್ಲೇಟ್ನ ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ರೆ ಏನು ಸಿಕ್ಕಲ್ಲ ರೀ, ಹಂಗೇನ ಮಾಡ್ಬಿಟ್ಟಿರ ಗಾಚಾರ. ಆಫ್ ಮಾಡ್ಬಿಡಿ. ಆಗಿದೆ. ಆಫ್ ಮಾಡ್ಬಿಡ್ಲಾ? ಸಾಕಾ? ಎಸ್ ಮೇಡಮ್.
ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೊಂಡ್ಬಿಡೋಣ. ಬೌಲ್ ಹಾಕ್ತಾ ಇದ್ದೀನಿ ಮೆಲ್ಟ್ ಆಗಿರೋ ಚಾಕ್ಲೇಟ್ ಮತ್ತೆ ಬೆಣ್ಣೆ, ಸಕ್ಕರೆ ಪೌಡ್ರು, ಸಕ್ಕರೆ ಪುಡಿ 1.5 ಕಪ್ ಅಷ್ಟು, 1 ಕಪ್ ಡಾರ್ಕ್ ಚಾಕ್ಲೇಟ್, 1.5 ಕಪ್ ಅಷ್ಟು ಸಕ್ಕರೆ ಪುಡಿ ಮಾಡಿರೋಂಥದ್ದು. ಮೆಜರ್ ಮಾಡಿದ್ದೀನಿ ಇಲ್ಲಿ. ಆ ಚಾಕ್ಲೇಟ್ ಸೀರಲ್ವಾ ನೀವು ಬೇಯಿಸಿದ ಚಾಕ್ಲೇಟ್? ಕಡಿಮೆ ಸಿಹಿ ಕಡಿಮೆ, ಡಾರ್ಕ್ ಚಾಕ್ಲೇಟ್. ಓಕೆ, ನಂತರ ಮೈದಾ ಇದು ಎಷ್ಟು? ಅರ್ಧ ಕಪ್ ಅಷ್ಟು. ಓಹ್, ಅಷ್ಟೇ ಸಾಕಾ? ಓಕೆ. ಕೋಕೋ ಪೌಡರು, ಚಾಕ್ಲೇಟು ಹಾಕಿ ಕೋಕೋ ಪೌಡರ್ ಹಾಕ್ತೀವಿ. ಓಕೆ, 1/4 ಕಪ್ ಅಷ್ಟು. ಓಹೋ, ಆಮೇಲೆ ಎಲ್ಲ ಮೆಜರ್ಮೆಂಟ್ಸ್ ಕರೆಕ್ಟಾಗಿ ಬರ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಮೊಟ್ಟೆ ಮಿಕ್ಸ್ಚರ್ ಇದೆಯಲ್ಲ, ಹಾಕ್ಬಿಡಿ. ಮೊಟ್ಟೆ ಮತ್ತು ವೆನಿಲಾ ಎಸೆನ್ಸ್ ಹಾಕಿದ್ದೀವಿ ಇದಕ್ಕೆ. ಬಿಸಿ ಆಗ್ಬಿಟ್ಟಿದೆ ಮೇಡಮ್, ಹೋಗ್ಲೇ ಫುಲ್ ರೆಡಿ, ಫಟಾಫಟ್ ಅಂತ ರೆಡಿ ಆಗ್ಬಿಡುತ್ತೆ. ಇವಾಗ ಚೆನ್ನಾಗಿ ಗಟಾಯಿಸ್ಕೋಬೇಕಲ್ಲ? ಹೌದು. ಆಯ್ತಾ? ನೋಡಿ ಈಗ ಕಲರ್ ನಿಮಗೆ ಗೊತ್ತಾಗ್ತದೆ, ಬ್ರೌನಿ ಕಲರ್ ಯಾವುದು ಅಂತ. ಏನಾಗ್ತಾ ಇದೆ ಮೇಡಮ್? ಬಟರ್ ಹಾಕಿ, ಸ್ವಲ್ಪ ಬಟರ್ ಹಾಕಿ ಗ್ರೀಸಿಂಗ್. ಹೌದು, ಈಸಿಯಾಗಿ ನಮಗೆ ಬಂದ್ಬಿಡುತ್ತೆ. ಇದು 1 ಲೇಯರ್ ಉಪ್ಪು ಹಾಕ್ಬೇಕು, ಮತ್ತೆ ಪ್ಲೇಟ್ ಕುಕ್ಕರ್ ಜೊತೆ ಏನ್ ಬಂದಿರುತ್ತೆ ಅದು ಹಾಕ್ಬೇಕಾಗುತ್ತೆ. ಬಿಸಿ ಆಗಿದ್ದಾರೆ, ಕೈಗೆ ಇಟ್ಬಿಟ್ಟಿರ ಗ್ರಾಚಾರ ಬಿಸಿ ಮಾಡ್ಕೋಬೇಕಾಗುತ್ತೆ, ಅವನ್ ಬಿಸಿ ಮಾಡ್ಕೊಂಡಂಗೆ. ಓಕೆ, ಇದನ್ನ ಹಾಕ್ತಾ ಇದ್ದೀನಿ ಈಗ ಮಿಕ್ಸ್ಚರ್ನ. ಆಹಾ ಆಹಾ, ಸಿಕ್ಕಾಬಳೆ ಸಖತ್ತಾಗಿ ಬರ್ತಾ ಇದೆ ಸುಜಿತಾ ಅವರೇ. ಇಡಕ್ಕಿನ ಮುಂಚೆ ಟ್ಯಾಪ್ ಕೊಡ್ಬೇಕು, ಚೆನ್ನಾಗಿ ಟ್ಯಾಪ್ ಕೊಡಬೇಕು. ಏನಕ್ಕಂದ್ರೆ ಒಳಗಡೆ ಗಾಳಿ, ಏರ್ ಬಬಲ್ಸ್ ಏನಾಗಿದ್ರೆ ಓಪನ್ ಆಗುತ್ತೆ, ಚೆನ್ನಾಗಿ ಅದು ಫಿಕ್ಸ್ ಆಗುತ್ತೆ. ಓಕೆ, ಡನ್. ಇಟ್ಕೋಣ, ಇಡಿ. ಓಕೆ, ಮುಚ್ಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಬ್ರೌನಿ ಕೇಕನ್ನು ತೋರಿಸ್ತಾ ಇದ್ದಾರೆ. ಮುಚ್ಚೋಣ ಮೇಡಮ್. ಇನ್ನೂ ಸರಿ. ಇದಕ್ಕೆ ರಬ್ಬರ್ ಬೇಡ, ಮೇಲ್ಗಡೆ ವಿಜಲ್ ಬೇಡ. ವಿಜಲು ಮತ್ತು ರಬ್ಬರ್ನ ತೆಗೆದು ಹಾಳಾಗಿರುವಂಥ ಕುಕ್ಕರಲ್ಲಿ ಇಟ್ಕೊಂಡ್ರು ಅದ್ಭುತವಾಗಿರುವಂಥ ಕೇಕನ್ನು ರೆಡಿ ಮಾಡ್ಬೋದು. ಕುಕ್ಕರ್ ಕೇಕ್ 35 to 40 ಮಿನಿಟ್ಸ್ ಬೇಯಬೇಕಾಗುತ್ತೆ. ಇದು ಮೀಡಿಯಂ ಫ್ಲೇಮಲ್ಲಿ 35ರಿಂದ 40 ನಿಮಿಷ. ಓಕೆ, ರೆಡಿನಾ ಮೇಡಮ್? ಆಗಿದೆ. ಇದು ಚಾಕ್ಲೇಟ್ ಬ್ರೌನಿ ಮಾತ್ರ ಹೇಳ್ತೀನಿ, ಬೇರೆ ಕೇಕ್ಸ್ಗೆಲ್ಲ ನಾವು ಮಧ್ಯದಲ್ಲಿ ಟೆಸ್ಟ್ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಬರಬೇಕು ಅಂತೀವಿ. ಇದು ಬ್ರೌನಿಲಿ ಆ ರೀತಿ ಇಲ್ಲ. ಇಲ್ಲಿ ಸೈಡ್ಸ್ ಮುಟ್ ನೋಡಿ, ಗಟ್ಟಿ ಆಗಬೇಕು. ಸೈಡ್ಸ್ ಗಟ್ಟಿ ಇರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಮೆತ್ತಿಗಿರುತ್ತೆ. ಇಲ್ಲಿ ಗಟ್ಟಿ ಸೈಡ್ಸ್ ನೋಡಿ, ಕಲ್ಲಿದಂಗಿದೆ ಸ್ವಲ್ಪ. ಓಕೆ, ಡನ್. ಚೂಯಿ ತರ ಬರುತ್ತೆ, ಮಧ್ಯದಲ್ಲಿ ಅಷ್ಟು ಕ್ಲೀನ್ ಆಗಿ ಬರೋದಿಲ್ಲ. ಆಯ್ತು ಮೇಡಮ್. ನೀವು ಬೇಕಿದ್ರೆ ಮೇಲ್ಗಡೆ ಚಾಕ್ಲೇಟ್ ಇದು ಬರುತ್ತಲ್ಲ ಸಾಸು, ಅದನ್ನು ಸಹ ಹಾಕೋಬಹುದು. ಇದು ರೆಡಿ ಚಾಕ್ಲೇಟ್ ಸ್ಪ್ರೆಡ್ ಏನ್ ಸಿಗುತ್ತೆ ನಮ್ಮ ಅಂಗಡಿಗಳಲ್ಲಿ ಈಗ ಈಸಿಯಾಗಿ ಸಿಗುತ್ತೆ. ಇದು ಇಲ್ದಿರ ಸಹ ಹಾಗೆ ತಿನ್ಬಹುದು ಮನೆಯಲ್ಲಿ. ಮಕ್ಕಳಿಗೆ ಸ್ವಲ್ಪ ಮೇಲ್ಗಡೆ ಚಾಕೋ ಸ್ಪ್ರೆಡ್ಸ್ ಇದ್ರೆ ಇಷ್ಟಪಡ್ತಾರೆ, ಮತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಂಗೆ ಸಹ ತಿನ್ಬಹುದು. ವೆರಿ ಗುಡ್. ಗ್ಲಾಸಿಯಾಗಿ ಸ್ವಲ್ಪ ತಿಂದಾಗ ಒಳಗಡೆ ಕಷ್ಟ ತಕ್ಷಣ ಸ್ವಲ್ಪ ಆ ಥರ ಎಲ್ಲ ಬಂದರೆ ತಿನ್ನಕ್ಕೆ ಮಜಾ ಇರುತ್ತೆ. ಚಾಕ್ಲೇಟ್ ಬ್ರೌನಿ ರೆಡಿ ಆಗಿದೆ. ಯಾ, ದಿಸ್ ಇಸ್ ರಿಯಲ್ ಬ್ರೌನಿ. ಅದ್ಭುತವಾಗಿ ಮಾಡಿದ್ದಾರೆ. ಬ್ರೌನಿನ ಮಾಡ್ಕೋಬೇಕು, ಅದನ್ನ ತಿನ್ನಬೇಕು, ಚೂರು ತಿಂದ್ರು ಎಷ್ಟು ಮಜಾ ಇರುತ್ತೆ ಅಂತ ತಿಂದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ಇದು ನಮ್ಮ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಈ ಅದ್ಭುತವಾದಂಥ ಅಡುಗೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ಮಾಡಿದರೆ ಸುಚಿತಾ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬ್ರೌನಿ ಮಾಡ್ಕೊಳ್ಳಿ. ಚಾಕ್ಲೇಟ್ ಬ್ರೌನಿ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಟ್ಟೆ ಹಾಕಿ ಬೀಟ್ ಮಾಡಿ, ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿ. ಒಲೆಯ ಮೇಲೆ ಕುಕ್ಕರ್ ಇಟ್ಟು ಅದರ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಬೆಣ್ಣೆ ಹಾಕಿ ಕರಗಿಸಿ, ಡಾರ್ಕ್ ಚಾಕ್ಲೇಟ್ ಹಾಕಿ ಬೀಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸಕ್ಕರೆ ಪುಡಿ, ಮೈದಾ ಹಿಟ್ಟು, ಕೋಕೋ ಪೌಡರ್, ಮೊಟ್ಟೆಯ ಮಿಶ್ರಣ ಹಾಕಿ ಕಲಸಿ. ಈ ಮಿಶ್ರಣವನ್ನು ಬೆಣ್ಣೆ ಸವರಿದ ಪ್ಲೇಟ್ಗೆ ಹಾಕಿ ಉಪ್ಪು ಹಾಕಿ ಬಿಸಿ ಮಾಡಿದ ಕುಕ್ಕರ್ ಒಳಗೆ ಇಟ್ಟು ಸುಮಾರು 40 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಸಕ್ಕರೆ ಪುಡಿ, ಚಾಕ್ಲೇಟ್ ಟಾಪಿಂಗ್ ಹಾಕಿದರೆ ಚಾಕ್ಲೇಟ್ ಬ್ರೌನಿ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೌನಿ, ಚಾಕ್ಲೇಟ್ ಬ್ರೌನಿ ಏನ್ ಬೇಕಾದ್ರೆ ಹೇಳ್ಬೋದು. ಇದಕ್ಕೆ ಏನೇನು ಹಾಕಿದೀವಿ? ಒಳ್ಳೆ ಚಾಕ್ಲೇಟ್ ಹಾಕಿದೀವಿ, ಕೋಕೋ ಹಾಕಿದೀವಿ, ಕೃಷ್ಣ ಬಟರ್ನ ಹಾಕಿದೀವಿ. ಅದ್ಭುತವಾದ ಬ್ರೌನಿ. ತುಂಬಾ ಜನ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಿಗೂ ಇಷ್ಟ ಆಗುವಂಥದ್ದು.
ಈ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ತೋರಿಸ್ಕೊಡ್ತಾ ಇದೀವಿ ನಮ್ಮ ಒಗ್ಗಂಡ ಡಬ್ಬಿ ಕಾರ್ಯಕ್ರಮದಲ್ಲಿ. ಮೇಡಮ್ ಕಟ್ ಮಾಡೋಣ. ಇಷ್ಟು ಸಾಕಲ್ಲ? ಸ್ಕ್ವೇರ್ಸ್ ತರ ಸ್ಕ್ವೇರ್ ಸಾಕಲ್ಲ? ಎಸ್, ಹ್ಯಾಪಿ ನ್ಯೂ ಇಯರ್. ಇವತ್ತೇ ಅದೇ ಹೇಳಿದೆ ನಿಮ್ಗೆ, ಇದು ಕೇಕ್ಸ್ ತರ ಓಕೆ ಬರೋದಿಲ್ಲ, ಸಾಫ್ಟ್ ಟೆಕ್ಸ್ಚರ್. ಇಷ್ಟೇ ಸಾಕಲ್ಲ? ತುಂಬಾ ಇಷ್ಟ ಮೇಡಮ್ ನಂಗೆ ಇದು. ಟೇಸ್ಟ್ ಮಾತ್ರ ಹೆಂಗಿರುತ್ತೆ ಅಂದ್ರೆ, ಚಾಕ್ಲೇಟ್ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ಹೆಂಗ ಈ ಬ್ರೌನಿ ತಿನ್ನಕ್ಕೆ ಸಣ್ಣ ಸ್ಪೂನೇ ಕೊಡೋದು ನೋಡಿದ್ದೀರಾ? ಹಳದೋಗ್ಬಿಡ್ತೀವಿ ತಿಂದ್ರೆ. ಒಂದು ಪೀಸ್ ತಿನ್ಬೋದು, ಎರಡನೇ ಪೀಸ್ ತಿಂದ್ರೆ ಭಾಷೆ ಮಾಡ್ತೀರಾ. ಅಯ್ಯೋ ಡಾರ್ಕ್ ಚಾಕ್ಲೇಟ್ ಅದು ತುಂಬಾ ಎಕ್ಸಲೆಂಟ್ ಆಗಿ ಟೇಸ್ಟ್. ಇದಕ್ಕೆ ಬ್ರೌನಿ ಡಾರ್ಕ್ ಚಾಕ್ಲೇಟ್ಸ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬಾ ಸಖತ್ತಾಗಿದೆ. ಸಿಕ್ಕಾಪಟ್ಟೆ ಅದ್ಭುತವಾಗಿರೋ ಕೇಕ್ ನ ಮಾಡಿದೀರಾ, ಒಂದು ತಿನ್ಕೊಂಡು ಹೋಗ್ತೀರಾ? ಕೊಟ್ಟ ಒಂದು ಇಲ್ಲ ಟೇಸ್ಟ್ ಮಾಡಿದೀವಿ. ಇಲ್ಲ ಪರವಾಗಿ ತೊಗೊಳಗಿ, ಗೊತ್ತು ಕೈ ಹಾಕಿ ಬಂದಿರಿ, ತಗೊಂಬಿಡಿ ಒಂದು. ಇಲ್ಲ ಇಲ್ಲ ತಗೊಳ್ರಿ, ನಮ್ಗೆ ಗೊತ್ತಿದೆ. ಹಂಗೆ ಇಟ್ಕೊಂಡೋಗಿ, ಪರವಾಗಿಲ್ಲ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾಗಿರೋ ಅಡುಗೆನ ಮಾಡಿ ತೋರಿಸ್ತೀವಿ. ಮುರಳಿ ಅವರೇ, ನಮಗೂ ಒಂದು ಚಾನ್ಸ್ ಕೊಟ್ಟಿಲ್ಲ, ನೀವು ಬಹಳ ದಿನ ಮೇಲೆ ಕೊಟ್ಟಿದ್ದೀರಾ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ಮೇಡಮ್ ಮೇರಿ ಜಾರ್ಜ್. ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು ಸರ್. ಹ್ಯಾಪಿ ನ್ಯೂ ಇಯರ್ ಟು ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಏನು ಕ್ರಿಸ್ಮಸ್ ಮುಗಿಸ್ಕೊಂಡ್ ಬಂದಿದ್ದೀರಾ? ಹೌದು ಸರ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಮೇರಿ ಅವರೇ? ಪಾರ್ಲರ್ ನಡೀತಾ ಇದ್ದೇನೆ. ಎಲ್ಲಿದೆ ಪಾರ್ಲರ್ ನಿಮ್ದು? ವಯಾಲಿ ಕಾವೆಲ್ ಲಾ ಬೆಲ್ಲಾ ಬ್ಯೂಟಿ ಪಾರ್ಲರ್. ಲಾ ಬೆಲ್ಲಾ ಬ್ಯೂಟಿ ಪಾರ್ಲರ್ ಇಂದ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಏನ್ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ಮಟನ್ ರೋಸ್ಟ್. ಮಟನ್ ರೋಸ್ಟ್ ಮಾಡ್ತಾ ಇದ್ದೀರಾ? ಮಟನ್ ರೋಸ್ಟ್ ಮಾಡಕ್ಕೆ ಮೇರಿ ಅವರು ಏನೇನು ತಂದಿದ್ದೀರಿ? ಮಟನ್ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಮಟನ್, ವಿನಿಗರ್, ಚಕ್ಕೆ, ಏಲಕ್ಕಿ, ಕಾಳುಮೆಣಸು, ಒಣಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಸೋಯಾ ಸಾಸ್, ಉಪ್ಪು, ಎಣ್ಣೆ. ಓಕೆ, ಏನೇನು ಮಾಡಿದ್ರಿ ಕ್ರಿಸ್ಮಸ್ ಹಬ್ಬಕ್ಕೆ ಮನೇಲಿ? ಮನೆಯಲ್ಲಿ ಮಾಡ್ತೀವಿ ಸರ್. ಚಿಕನ್ ಮಾಡ್ತೀವಿ, ರೋಸ್ಟ್ ಮಾಡ್ತೀವಿ, ಬಿರಿಯಾನಿ ಮಾಡ್ತೀವಿ. ಕ್ರಿಸ್ಮಸ್ಗೆ ರೋಸ್ ಕುಕೀಸ್ ಮಾಡ್ತೀವಿ, ಬಾಲ ಸ್ವೀಟ್ಸ್ ಮಾಡ್ತೀವಿ. ನಾವು ಮೇರಿ ಅವ್ರು ಬರ್ತಾರೆ, ಏನೋ ಕ್ರಿಸ್ಮಸ್ ಅಲ್ಲಿ ಕೇಕ್ ಕೊಟ್ಟಿಲ್ಲ, ಕೇಕ್ ಕೊಡ್ತಾರೆ ಅಂತ ಕಾಯ್ತಾ ಇದೀವಿ. ನೋಡಿದ್ರೆ ಬರೀ ಕೈಲಿ ಬಂದಿದ್ದೀರಾ ಸರ್. ಓಕೆ ಮೇಡಮ್, ಶುರು ಮಾಡೋಣ. ಓಕೆ ಸರ್. ಏನ್ ಕೊಡ್ಲಿ ಫಸ್ಟ್ ನಿಮಗೆ? ಕುಕ್ಕರ್ ಬೇಕು. ಕುಕ್ಕರ್ನಲ್ಲಿ ಫಸ್ಟ್ ಮಟನ್ ಹಾಕ್ಬಿಡ್ಬೇಕು. ಓಕೆ, ಸ್ವಲ್ಪ ನೀರು ಹಾಕಬೇಕು. ಎಸ್ ಮೇಡಮ್. ಡ್ರೈ ಚಿಲ್ಲಿ. ಅದಕ್ಕೆ ಡೈರೆಕ್ಟ್ ಆಗಿ ಡ್ರೈ ಚಿಲ್ಲಿ. ಓಕೆ, ಇದು ಹಾಫ್ kg ಮಟನ್ಗೆ ಒಂದು 8 ಪೀಸಸ್ ಡ್ರೈ ಚಿಲ್ಲಿ ಹಾಕಬೇಕು. ಓಕೆ, ನಾವು ಮೇರಿಯವ್ರ ಹತ್ರ ಒಳ್ಳೊಳ್ಳೆ ಕೇಕ್ ಮಾಡ್ಸೋಣ ಅನ್ಕೊಂಡಿದ್ವಿ. ಕೇಕ್ ಎಲ್ಲ ಮಾಡ್ತೀರಾ? ಹೌದು ಸರ್. ಮನೇಲಿ ಮಾಡ್ತೀರಾ ನೀವೇನೆ? ಹೌದು ಸರ್, ಮಾಡ್ತೀವಿ. ಮತ್ತೆ ಪಕ್ಕದಲ್ಲೇ ಇದೀವಿ ನಾವು, ನಮ್ಮ ಒಂದಿನ ಕೇಕ್ ಕೊಟ್ಟಿಲ್ಲ ನೀವು. ಮನೆಗೆ ಕಟ್ ಕಳಿಸ್ತೀವಿ ಸರ್. ಓಕೆ ಮೇಡಮ್. ಚಕ್ಕೆ, ಇದು ಚಕ್ಕೆ, ಒಣಮೆಣಸಿನ್ಕಾಯಿ ಒಂದು 8 ರಿಂದ 10 ಒಣಮೆಣಸಿನ್ಕಾಯಿ, ಜೊತೆಗೆ 3-4 ಅಷ್ಟು ಚಕ್ಕೆ. ಪೆಪ್ಪರ್. ಎಷ್ಟು ಜನ ಮಕ್ಕಳು ಮೇರಿ ಅವ್ರಿಗೆ? 4 ಜನ ಮಕ್ಕಳು. ಏನ್ ಮಾಡ್ತಾರಲ್ಲ? 3 ಜನ ಬ್ಯೂಟಿಷಿಯನ್ಸ್. ಅಯ್ಯೋ, ಬ್ಯೂಟಿಷಿಯನ್ ಫ್ಯಾಕ್ಟ್ರಿ ಇಟ್ಬಿಟ್ಟಿದ್ದೀರಾ ನೀವು? ಮಗ ಟಾಟಾ BP ಕೆಲಸ ಮಾಡ್ತಾ ಇದ್ದಾನೆ. ಓಕೆ. 6 ಜನ ಮೊಮ್ಮಕ್ಕಳಿದ್ದಾರೆ. 6 ಜನ ಮೊಮ್ಮಕ್ಕಳ? ಹೌದು. ಓಹೋ ಸರ್. ಮೆಣಸಿನ ಮೇಲೆ 2 ಏಲಕ್ಕಿನ ಹಾಕಿದ್ದಾರೆ. ಚಿಲ್ಲಿ ಪೌಡರ್ ಸಾಕಾ? ಆಮೇಲೆ ಅರ್ಶಿನ ಪುಡಿ. ಅರ್ಶಿನ ಪುಡಿ ಬೇಕಾ? ಕೊಟ್ಟೆ. ರವಿ ಅವರ ಅರ್ಶಿನ ಪುಡಿ ಸ್ವಲ್ಪ ಸಾಕು ಸರ್. ಸಾಕಾ? ಓಕೆ. ಆಮೇಲೆ ಎಣ್ಣೆ ಬೇಕು ಸಾಕಾ? ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ ಮೇಡಮ್? ಸಾಕು. ಸ್ವಲ್ಪ ಉಪ್ಪು. ನಾವ್ ಈ ತರ ಮಟನ್ ನೋಡಿಲ್ಲ ಬಿಡಿ. ನೀವೇ ಅಡುಗೆ ಮಾಡೋದಾ? ಮಗನಿಗಿನ್ನ ಮದುವೆ ಮಾಡಿಲ್ವಾ? ಮದುವೆ ಮಾಡಿದ್ರೆ ಕೂಡ ನಾನೇ ಮಾಡ್ಬೇಕು ಸರ್. ಹೌದಾ? ಯಾಕೆ? ಮಕ್ಕಳಿಗೆ ಇಷ್ಟ ನಾನು ಅಡಿಗೆ ಮಾಡ್ಬೇಕಂತ. ನೀವು ಅಡುಗೆ ಮಾಡೋದೇ ಮಕ್ಕಳಿಗೆಲ್ಲ ಇಷ್ಟನಾ? ಅವೆಲ್ಲ ಏನಿಲ್ಲ, ನೀವೇ ಕೆಲಸ ಮಾಡ್ಲಿ ಅಂತ ಕೊಡ್ತಾರೋ ಐಡಿಯಾಗಳು. ನಿಮ್ ಸೊಸೆಗೆ ಮದುವೆ ಆಗಿದೆ ಇಲ್ವಾ? ಮದುವೆ ಆಗಿದೆ ಸರ್. ನಿಮ್ ಸೊಸೆಗೆ ಬಿಡಿ ಅಡುಗೆ ಮನೆ ಮುಂದೆ. ಏನಿದು? ವಿನಿಗರ್. ಎಸ್, ಸ್ವಲ್ಪ ವಿನಿಗರ್. ಏನ್ ಮಾಡ್ಬೇಕು ನೆಕ್ಸ್ಟ್? ಇದನ್ನ ಸಾಕ? ನೀರು ಅಷ್ಟೇನೆ? ಸಾಕು ಸರ್. ಎಷ್ಟು ವಿಷಲ್ ಕೂಗಿಸ್ಕೋಬೇಕು? 8 ವಿಸಲ್ಸ್ ಬರಬೇಕು. 8 ವಿಷಲ್ ಬಂದಾದ್ಮೇಲೆ ಏನ್ ಮಾಡ್ತೀವಿ? ಆಮೇಲೆ ಫ್ರೈ ಮಾಡ್ತೀವಾ? ಫ್ರೈ ಮಾಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ ಪೀಸಸ್ ಎಲ್ಲ ಫ್ರೈ ಮಾಡಬೇಕು ಸ್ವಲ್ಪ. ಮಾಡಿದ ಮೇಲೆ ಅದು ಮಸಾಲೆ ಎಲ್ಲ ಆದ್ಮೇಲೆ ಹಾಕಿ
ಓಹೋ ಆಮೇಲೆ ಇದು ಮಾಡೋದು. ಇದು ಒಂದು ನಾವು ಕಾಕ್ಟೇಲ್ ಪಾರ್ಟಿ ಏನಾದ್ರು ಇದ್ರೆ ವಿತ್ ರೆಡ್ ವೈನ್ ನಾಟ್ ಆಲ್ಕಹಾಲ್ ವಿತ್ ರೆಡ್ ಪ್ಯೂರ್ ವೈನ್ ಹೋಮ್ ಮೇಡ್ ವೈನ್ ನಲ್ಲಿ ಕೂಡ ಇದು ಕ್ರಿಸ್ಮಸ್ಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನ ಕ್ರಿಸ್ಮಸ್ ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬಿಡಿ, ಇನ್ನು 31ನೇ ತಾರೀಕು ಬಾಕಿ ಇದೆ, ಅವತ್ತು ಕೂಡ ಇದನ್ನ ಸೆಲೆಬ್ರೇಟ್ ಮಾಡ್ಕೋಬಹುದು. ನಿಮ್ಮಲ್ಲಿ ವೈನ್ ನೀವೇ ತಯಾರು ಮಾಡ್ತೀರಾ? ನಾವೇ ಮಾಡ್ತೀವಿ ಸರ್. ಓಕೆ, ಕ್ರಿಸ್ಮಸ್ ಮಿಸ್ ಆಯ್ತು, ಮುಂದಿನ ವರ್ಷ ಕ್ರಿಸ್ಮಸ್ಗೆ ಮೇರಿಯವ್ರ ಮನೆಗೆ ನಾವು ಹೋಗ್ತಾ ಇದೀವಿ. ನೀವು ಯಾರು ಬರೋರಿದ್ರೆ ಬನ್ನಿ. ಓಕೆ ಮೇರಿಯವ್ರೆ, ನೋಡೋಣ ಏನಾಗಿದೆ ಅಂತ. 8 ವಿಜಲ್ ಕೂಗಿಸ್ಬಿಟ್ಟಿದ್ದಾರೆ ಮೇರಿಯವರು. 9 ವಿಜಲ್ ಕೂಗ್ಲಿ ಬಿಡಿ ಸರ್. ಓಹೋ ಹೋ 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 ಹೋ. ಏನು ಮಾಡ್ತೀರಾ ಇದನ್ನ? ಮಿಕ್ಸ್ ಮಾಡ್ತೀವಿ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಓಕೆ, ಫ್ರೈಯಿಂಗ್ ಪ್ಯಾನ್ ಬೇಕಾ? ಫ್ರೈಯಿಂಗ್ ಪ್ಯಾನ್ ಬಿಸಿ ಆದ್ಮೇಲೆ ಇದನ್ನ ಇದು ಹಾಕ್ಬೇಕು. ಸಿಕ್ಕಾಪಟ್ಟ ಈಸಿ ಮೇರಿಯವ್ರೆ, ಇದು ಯಾವ್ದು ಇದು? ಈಸಿ. ಇದು ಚೆನ್ನಾಗಿ ಇದರೊಳಗೆ ಫ್ರೈ ಆಗಬೇಕಾ? ಹೌದು ಸರ್. ನೀವೇನ್ ಮಾಡ್ತೀರಾ? ಅದೇನೋ ಕ್ರಿಸ್ಮಸ್ಗೆ ಸ್ಪೆಷಲ್ ಮಾಡ್ತೀರಲ್ಲ, ಒಂದು ಒಳ್ಳೆ ತೊಡೆ ಪೀಸ್ನ ತಗೊಂಡು ಅದನ್ನ ಕುಕ್ಕರ್ ಹಾಕಿ ಆದ್ರೆ ಇದೇ ತರ ಪೀಸಸ್ ಬರುತ್ತೆ, ಆದ್ರೆ ಬಟ್ ಫುಲ್ ಲ್ಯಾಂಪ್ ಟೈ ತಗೊಳ್ಬೇಕು. ಟೈಸ್ ಅದು ತಗೊಂಡ್ಮೇಲೆ ಅದು ಕುಕ್ಕರ್ಲಿ ಸ್ಟೀಮ್ ಮಾಡಿ ಇದೇ ಮಸಾಲೆ ಎಲ್ಲ ಹಾಕಿ ಸ್ಟೀಮ್ ಆದ್ಮೇಲೆ ಅದನ್ನ ಸ್ಲೈಸ್ ಕಟ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಇದನ್ನ ಸ್ಲೈಸ್ ಆಗಿ ಚಿಕ್ಕದಾಗಿ ಮಾಡಿ ಆಮೇಲೆ ಫ್ರೈ ಮಾಡ್ಬೇಕು. ಸೊ ಇನ್ ಬಿಟ್ವೀನ್ ನಾವು ಫಾಕ್ ನಲ್ಲಿ ಅದನ್ನ ಒಳಗಡೆ ಖಾರ ಉಪ್ಪು ಎಲ್ಲ ಹೋಗ್ಬೇಕು ಅಂತ. ಫುಲ್ ಡ್ರೈ ಆಗುತ್ತೆ ಮೇಡಮ್ ಇದು? ಹೌದು, ಫುಲ್ ಡ್ರೈ ಆಗಬೇಕು. ಓಕೆ, ಇದು ಸ್ವಲ್ಪ ಫ್ರೈ ಆದ್ಮೇಲೆ ಟೇಸ್ಟ್ ಮಾಡಿ. ಏನಿದು? ಸೋಯಾ ಸಾಸ್. ಓಕೆ, ಸುಮ್ಮನೆ ಹಂಗೆ ಒಂದು ರೌಂಡ್ ಸೋಯಾ ಸಾಸ್. ಅಂತೂ ಕ್ರಿಸ್ಮಸ್ ಹಬ್ಬಕ್ಕೆ ಇದು ಮಾಡ್ಕೋಬೇಕಾಗಿತ್ತು. ನೋ ಪ್ರಾಬ್ಲಮ್, ಹೊಸ ವರ್ಷಕ್ಕೆ ಮಾಡ್ಕೊಳ್ಳೋಣ ರಾತ್ರಿಗೆ. ನಿಮ್ಮಲ್ಲಿ ಇದೇ ಮಾಡೋದಾ ಮೇರಿಯವ್ರೆ? ಹೌದು ಸರ್. ಇದನ್ನ ಸೈಡ್ ಡಿಶ್ ಆಗೋ ಕೂಡ ಯೂಸ್ ಮಾಡ್ಬೋದು. ದಾಲ್ ಪ್ಲೇನ್ ದಾಲ್ ಮಾಡಿ ಇದನ್ನ ಸೈಡ್ ಡಿಶ್ ಹಾಕೊಳ್ಬಹುದು. ಒಂದು ಸ್ಯಾಲೆಡ್ ನಲ್ಲಿ ಮಾಡ್ಬೋದು. ಚಪಾತಿ ಬ್ರೌನ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಬಹುದು. ಏನೋ ಇಟ್ಟಿದ್ದೀರಾ ಪ್ಲಾನ್ ನೀವು? ಮಟನ್ ಪೆಪ್ಪರ್ ರೋಸ್ಟ್ ಅಂತ. ಮಟನ್ ಪೆಪ್ಪರ್ ಹಂಗಂಗೆ ಕಾಣ್ತಾ ಇದೆ, ಖಾರ ಬಂದಿರುತ್ತಾ ಮೇರಿಯವ್ರೆ? ಇಲ್ಲ, ಅದ್ಮೇಲೆ ಬರುತ್ತಾ? ನಾವಿಲ್ಲಿ ಏನು ರುಬ್ಬಾಕೋ ಸೀನೇ ಇಲ್ಲ. ಹೌದು, ರುಬ್ಬೋದು ಬೇಕಾಗಿಲ್ಲ, ಕರೆಂಟ್ ಇರೋದು ಬೇಕಾಗಿಲ್ಲ, ಎಲ್ಲ ತಂದು ಹಾಕ್ದ ಕುಕ್ಕರ್ ಅಲ್ಲಿ ಬೇಯಿಸ್ದ. ಇನ್ನೇನು ಹಾಕೋಬೇಕು ಮೇಡಮ್? ನೋಡಿ ಅಷ್ಟೇ ಸರ್. ಇಷ್ಟೇನಾ? ಸ್ವಲ್ಪ ಡ್ರೈ ಆಗಲ್ಲ ಇನ್ನೂ ಸ್ವಲ್ಪ. ಓಕೆ, ಇನ್ನೇನು ಮಾಡ್ತೀರಾ ಕ್ರಿಸ್ಮಸ್ ಹಬ್ಬಕ್ಕೆ ನೀವು? ಏನೇನು ಮಾಡ್ಕೊಂಡಿದ್ರಿ? ರೋಸ್ ಕುಕೀಸ್ ಮಾಡ್ತೀವಿ, ದಟ್ ಇಸ್ ಸ್ಪೆಷಲ್. ಓಕೆ, ಅಂಡ್ ದೆನ್ ಕಲ್ಕಲ್ಸ್ ಅಂತ ಹೇಳ್ತಾರೆ, ಅದನ್ನ ಅದೇ ಗಿಲ್ಗಿಲ ಕಲಕಲ ಅವೆಲ್ಲ ಮಾಡ್ತೀರಾ? ಕಲ್ಕಲ್ಸ್ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಕೋಕೋನಟ್ ನಲ್ಲಿ ಕೋಕೋನಟ್ ಸ್ವೀಟ್ ಮಾಡ್ತೀವಿ. ಸಾಕಲ್ಲ? ಮಟನ್ ಪೆಪ್ಪರ್ ರೋಸ್ಟ್ ಅನ್ನ ಮಾಡಿಕೊಟ್ಟಿದ್ದಾರೆ. ಕ್ರಿಸ್ಮಸ್ ಹಬ್ಬಕ್ಕೆ ಮಾಡ್ಕೋಬೇಕಾಗಿತ್ತು, ಪರವಾಗಿಲ್ಲ, ಹೊಸ ವರ್ಷಕ್ಕೆ ಮಾಡ್ಕೊಳ್ಳಿ ಮುರಳಿಯವರೇ ಅಂತ ಹೇಳ್ತಾ ಇದ್ದಾರೆ ಮೇರಿಯವ್ರು. ನಮ್ಮ ಲಾಬೆಲ್ಲಾ ಬ್ಯೂಟಿ ಪಾರ್ಲರ್ ಇಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಈ ಅದ್ಭುತವಾಗಿರುವಂತ ಮಟನ್ ಪೆಪ್ಪರ್ ರೋಸ್ಟ್ ನ ನಮ್ಮ ಮೇರಿಯವ್ರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪೆಪ್ಪರ್ ರೋಸ್ಟ್ ಮಾಡ್ಕೊಳ್ಳಿ. ಮಟನ್ ರೋಸ್ಟ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಮಟನ್, ನೀರು, ಒಣಮೆಣಸಿನಕಾಯಿ, ಚಕ್ಕೆ, ಕಾಳು ಮೆಣಸು, ಏಲಕ್ಕಿ, ಅಚ್ಚ ಖಾರದ ಪುಡಿ, ಅರಿಶಿನ, ಎಣ್ಣೆ, ಉಪ್ಪು, ವಿನೆಗರ್ ಹಾಕಿ ಮುಚ್ಚಳ ಮುಚ್ಚಿ ಸುಮಾರು 8 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಬೇಯಿಸಿಕೊಂಡ ಮಟನ್, ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಬಾಡಿಸಿದರೆ ಮಟನ್ ರೋಸ್ಟ್ ತಿನ್ನಲು ರೆಡಿ. ಟೇಸ್ಟ್ ಮಾಡಿ ಸರ್. ಗ್ಯಾರಂಟಿ ಚೆನ್ನಾಗಿರ್ತಲ್ಲ? ಎಸ್ ಸರ್. ಬಟ್ ನೋಡಿ ಎಷ್ಟು ಈಸಿ ಇದು, ಏನು ರುಬ್ಬಂಗಿಲ್ಲ, ಎಲ್ಲ ತಗೊಳ್ಳೋದು, ಚೆನ್ನಾಗಿ ಬೇಯಿಸೋದು, ತಿನ್ನೋದು. ವಿನೆಗರ್ ಫ್ಲೇವರ್ ಜಾಸ್ತಿ ಇದೆ. ಫ್ಲೇವರ್ ಜಾಸ್ತಿ. ಬಟ್ ವೈನ್ ಇಲ್ಲ ಸರ್, ಅದಕ್ಕೆ ಸ್ವಲ್ಪ ನಾನು ನಿಂತ್ಕೊಂಡು ಇವತ್ತು. ಥ್ಯಾಂಕ್ ಯು ಮೇಡಮ್. ಮೆಣಸು ಖಾರ ಇರಲ್ಲ ಅಂತ ಬೇಜಾನ್ ಖಾರ ಇದೆ, ಇದು ಚೆನ್ನಾಗಿದೆ ಒಂಥರ. ನ್ಯೂ ಇಯರ್ಗೆ ಕ್ರಿಸ್ಮಸ್ಗೆ ಖಾರ ಪಕ್ಕದಲ್ಲಿ ಸ್ವಲ್ಪ ವೈನು, ಕ್ರಿಸ್ಮಸ್ಸು, ಸ್ವಲ್ಪ ಕೇಕು, ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಈ ಅದ್ಭುತವಾದಂಥ ಮಸಾಲ ಪುಡಿಗಳನ್ನ ನಿಮಗೆ ಕೊಟ್ಟಿದ್ದಾರೆ, ನಿಮಗೋಸ್ಕರ ಮೇಡಮ್. ಜೊತೆಗೆ ಮಯ್ಯಾಸ್ ಅವರು ಬೇಲ್ಬಾರ್ನ ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಶ್ರೀಕೃಷ್ಣ ತುಪ್ಪದ ಜೊತೆಗೆ
ಶ್ರೀಕೃಷ್ಣ ಸ್ವೀಟ್ಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ನಿಮಗೋಸ್ಕರ. ಯುನಿಬಿಕ್ ಅವರು ಕುಕೀಸ್ನ ಕೊಟ್ಟಿದ್ದಾರೆ. ಕೂದಲು ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಬಿಡಿ ಮೇಡಮ್, ಬ್ಯೂಟಿಷಿಯನ್ ಆಗಿದ್ದೀರಾ, ಇಷ್ಟೊಂದು ಕೂದಲು ನೀವು ಒಬ್ಬರೇ ಇಟ್ಕೊಂಡ್ಬಿಟ್ಟಿದ್ದೀರಾ, ಅದೇ ಪ್ರಾಬ್ಲಮ್ ನಮಗೆ. ಮೇರಿ ಅವ್ರ ಥರ ಕೂದಲು ನಿಮಗೂ ಬೆಳಿಬೇಕು ಅಂದರೆ ರಿಷಿಕೇಶ್ ಭೃಂಗ ಹೇರ್ ಆಯಿಲ್ನ ಉಪಯೋಗಿಸಿ, ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಉಪಯೋಗಿಸಿ ಅಂತ ಹೇಳಿದ್ದಾರೆ ರಿಷಿಕೇಶ್ ಅವರು. ತೊಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಮುಳಿಯಾ ಜ್ಯುವೆಲರ್ಸ್ ಮಣಿಪಾಲ್ ಸೆಂಟರ್ ಇವರೊಂದು ಬೆಳ್ಳಿ ಲಕ್ಷ್ಮಿ ಕೊಟ್ಟಿದ್ದಾರೆ ನೋಡಿ, ಲಕ್ಷ್ಮಿ ಮನೆಗೆ ಲಕ್ಷ್ಮಿನೇ ಬರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಒಗ್ಗರಣೆ ಡಬ್ಬಿಯ ಪುಸ್ತಕದ ಭಾಗ 3 ರೆಸಿಪಿ ಪುಸ್ತಕ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡ್ಕೋಬಹುದು ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಚಂದ್ರಪ್ಪ ಬನ್ನಿ. ಚಂದ್ರಪ್ಪ ನಮಸ್ಕಾರ. ಚಂದ್ರಪ್ಪ ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ದೀರಾ ಚಂದ್ರಪ್ಪ? ಇವತ್ತೊಂದು ಬ್ಲಡ್ ಫ್ರೈ ಮಾಡ್ತಾ ಇದ್ದೀನಿ ಸರ್. ಚೆನ್ನಾಗಿರುತ್ತೆ, ನನಗೆ ಭಾಳ ಇಷ್ಟ ಇದು. ನೀವು ತಿನ್ನು ನೋಡಿದ್ರೆ ನೀವು ದಿನ ಇದೇ ಕೇಳ್ತೀರಾ. ಇದು ಮಾಡೋ ರೀತಿ ಬೇರೆ ಥರ ಇರುತ್ತೆ, ಹೊಸ ಥರ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ. ಅದು ಬ್ಲಡ್ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಓಕೆ, ಮಾಡಕ್ಕೆ ಏನಂತ ಹೇಳಿ. ಬ್ಲಡ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬ್ಲಡ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ತೆಂಗಿನಕಾಯಿ ತುರಿ, ನಿಂಬೆಹಣ್ಣು, ಅರಿಶಿನ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮಗೆ? ಈಗ ಇದು ಬೇಯಿಸಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಬೇಯಿಸ್ತೀರಾ? ಇದು ಬೇಯಿಸ್ಬೇಕು. ಹೆಂಗ್ ಬೇಯಿಸ್ತೀರಾ? ನೀರಲ್ಲಿ ಬೇಯಿಸ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸುವಂಥ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಪ್ರತಿನಿತ್ಯ 1 ಗಂಟೆಯಿಂದ 2 ಗಂಟೆ ಇರುತ್ತೆ. ಸೋಮವಾರದಿಂದ ಶುಕ್ರವಾರ ತನಕ ನಮ್ಮ ಕಾರ್ಯಕ್ರಮ ನೋಡಿ ಹೊಸ ಹೊಸ ಅಡುಗೆಗಳನ್ನ ಕಲ್ತ್ಕೊಳ್ಳಿ, ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ರುಚಿಯಾದಂಥ ಅಡುಗೆಗಳಿಗೋಸ್ಕರ ನಮ್ಮ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಚಂದ್ರಪ್ಪ ಹಾಕೋಬೋದು. ಚಂದ್ರಪ್ಪ, ನೀರಿಗೆ ಸ್ವಲ್ಪ ಉಪ್ಪು. ಓಕೆ, ಡನ್. ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಹೇಗಿದೆ ಹೋಟೆಲ್ ಬಿಸ್ನೆಸ್? ನಡೀತಾ ಇದೆಯಾ? ಹೋಟೆಲ್ ಬಿಸ್ನೆಸ್ ಸೂಪರ್ ಆಗಿದೆ ಸರ್. ನಿಮ್ಮನ್ನು ಕೇಳ್ತಾರಲ್ಲ, ನೀವು ಬರಲಿಲ್ಲ, ಮುರಳಿಯವ್ರನ್ನ ನೋಡ್ಬೇಕಂತ ಬರ್ತೀವಿ, ಇಲ್ಲೇ ಬರ್ತಾರೆ ಅಂತ ನಿಮ್ಮದೇ ತೋಡಿ ತಿರ್ಗೋಬಿಡಿದಾರೆ ಹೋಟ್ಲು. ಅದನ್ನು ಗಟ್ಟಿಗಿದೆಯಾ? ಕೇಕ್ ಥರ ಇದೆ ಸರ್. ಬೇಯೋದು ಲೇಟ್ ಆಗುತ್ತೆ. ಓಕೆ, ಅದಕ್ಕೆ ನಾವು ಪೀಸ್ ಮಾಡಿಬಿಟ್ರೆ ಜಲ್ದಿ ಕುಕ್ ಆಗುತ್ತೆ ಎಲ್ಲ ಕಡೆ. ಏನ್ರಿ ಕುರಿದು ಏನು ಬಿಸಾಕಲ್ರಿ ಯಜಮಾನ್ರಿ ನೀವು? ಕುರಿದು ಯಾವುದಿದೆ ಸರ್, ಬಿಸಾಕು ಐಟಮ್ ಇಲ್ಲ. ಓಕೆ, ನೀರಲ್ಲಿ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನವನ್ನು ಹಾಕಿ ಇಷ್ಟೊಂದು ಬೇಯಬೇಕಾಗುತ್ತಿದ್ದು. ಇದೊಂದು 10 ನಿಮಿಷ ಬೇಯಬೇಕು ಸರ್. ನೀರು ಕುದಿ ಬಂದ್ಮೇಲೆ 10 ನಿಮಿಷ ಬೆಂದ್ರೆ ಸಾಕು. ಓಕೆ, ಆ ಕಡೆ ಒಗ್ಗರಣೆ ರೆಡಿ ಮಾಡ್ಕೋಬೋದಲ್ಲ ನಾವು? ರುಬ್ಕೊಳ್ಳೋದೇನಾರು ಇದೆಯಾ? ಏನಿಲ್ಲ, ರುಬ್ಕೊಳ್ಳೋದೇನಿಲ್ಲ. ಬೆಂದರೆ ಅದು ಕೆಲಸ ಆಯಿತು ಅಂತ, ಅದೇನು ಲೇಟ್ ಆಗಲ್ಲ. ಇದು ಬೇಯೋವರೆಗೂ. ಇದು ನೋಡಿದ್ರೆ ನಿಮಗೆ ಬ್ಲಡ್ ಥರ ಕಾಣಲ್ಲ. ಬ್ಲಡ್ ಅಂದರೆ ಕೆಲವರು ಪುಡಿ ಮಾಡಿಬಿಟ್ಟು ಪಲ್ಯ ಥರ ಮಾಡಿಬಿಡ್ತಾರೆ. ಅದು ಮಾಡೋ ರೀತಿ ಗೊತ್ತಿರೋದಿಲ್ಲ. ಇವಾಗ ನಾನು ಅದಕ್ಕೋಸ್ಕರ ಅದನ್ನು ತೋರಿಸಿದ್ರೆ ಅದು ನೋಡೋದಕ್ಕೆ ಈ ಮಾಂಸ ತಿನ್ನಬೇಕು. ಕೆಲವರು ಪುಡಿ ಥರ ಮಾಡ್ತಾರೆ, ಇನ್ನು ಕೆಲವರು ಮಿಕ್ಸಿಲಿ ಹಾಕಿ ರುಬ್ಬಿಡ್ತಾರೆ. ಮಿಕ್ಸಿಲಿ ಹಾಕಿ ರುಬ್ಬೋದು ನೋಡಿಲ್ಲ, ಪುಡಿ ಥರ ಮಾಡ್ತಾರೆ. ಓಕೆ, ಅದು ನೋಡೋರಿಗೆ ಇದು ಮಟನ್ ಪೀಸ್ ಥರ, ಲಿವರ್ ಪೀಸ್ ಥರನೇ ಇರುತ್ತೆ ಇದು. ಎಸ್, ಈಗ ಮಟನ್ ತಿನ್ನೋಕ್ಕಾಗಲ್ಲ, ಅಲ್ಲಿರಲ್ಲ. ಮಟನ್ ತಿನ್ಬೇಕು ಅನಿಸಿದಾಗ ಇದನ್ನು ಬ್ಲೆಡ್ ಮಾಡ್ಕೊಂಡು ಆರಾಮ ಮಟನ್ ಥರನೇ ಇರುತ್ತೆ. ಇದು ಪೀಸು ಲಿವರ್ ಪೀಸ್ ಥರನೇ ಇರುತ್ತೆ. ಓಕೆ, ಪೌಡ್ರ್ ಆಗಲ್ಲ, ಇದು ಪುಡಿ ಆಗಲ್ಲ. ಓಕೆ, ತಿನ್ನೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ನಮಗೆ ಬ್ಲೆಡ್ ಅಂತ ಅನ್ಸೋದೇ ಇಲ್ಲ ಅವಾಗ. ಹೌದಾ? ಅಷ್ಟೇ. ಚಂದ್ರಪ್ಪ ಹೇಳ್ತಂದ್ರೆ ಮಾತನ್ನ ನಾವು ಗಣನೆಗೆ ತಗೋಬೇಕಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದು 10 ನಿಮಿಷಕ್ಕೆ ಬ್ಲಾಕ್ ಆಗ್ಬಿಡುತ್ತಲ್ಲ ಇದೆಲ್ಲ? ಆಗ್ಬಿಡ್ತದೆ. ನೀರು ಕುದಿ ಬಂದರೆ ಅದು ಕಲರ್ ಆಯಿತು ಅಂತ ಬೆಂದ್ಬಿಡ್ತದೆ ಜಲ್ದಿ. ಓಕೆ, ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ, ಹಸಿಮೆಣಸಿಗೆ ಹಾಕ್ತಾ ಇದ್ದೀನಿ ಖಾರಕ್ಕೆ. ಹಾಕಿ ಸರ್. ಶುಂಠಿ ಹಾಕ್ತಾ ಇದ್ದೀನಿ, ಕಟ್ ಮಾಡಿರೋದು ಶುಂಠಿ ಇದು. ಹಾಕಿ ಸರ್. ಹಸೆ ಶುಂಠಿ ಹಾಕಿ. ಶುಂಠಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಇದು ಕಟ್ ಮಾಡಿರೋದು ಬೆಳ್ಳುಳ್ಳಿ. ಓಕೆ, ಚೆನ್ನಾಗಿ ಫ್ರೈ ಆಗಬೇಕಲ್ಲ ಇದು? ಅದೇನು ಜಾಸ್ತಿ ಫ್ರೈ ಆಗೋದೇನು. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಈಸಿ ಅಲ್ಲ ಇದು ಮಾಡೋದಂದ್ರೆ? ತುಂಬ ಈಸಿ. ತುಂಬ ಈಸಿ. ಪಟಾಪಟ ಮಾಡ್ಕೋಬೋದಾ? ಪಟಾಪಟ ಅಂತ ನೋಡ್ಕೊಂಡ್ಮೇಲೆ ತುಂಬ ಕಲ್ತ್ಕೊಂಡ್ರೆ ತುಂಬ ಎಲ್ಲ ಈಸಿನೇ. ಕಲಿಯೋರ್ಗು ಎಲ್ಲ ಕಷ್ಟ. ಏನು ಪ್ಲೇಟ್ ತಂದಿದ್ದಾನೆ, ಹೆಂಗೆ ಮಾಡ್ತಾನೆ, ಏನು ಮಾಡ್ತಾನೆ, ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಎಲ್ಲರಿಗೂ ಕನ್ಫ್ಯೂಷನ್, ಭಯ. ಸ್ವಲ್ಪ ಧನಿಯಾ ಪೌಡರ್ ಹಾಕಿ. ರವಿ ಅವರ ಧನಿಯಾ ಪುಡಿ. ಸಾಕು ಸಾಕು ಸಾಕಾ? ಸಾಕು. ಓಕೆ, ಇದು ಆಯ್ತು ಅನ್ಸುತ್ತೆ. ಇಲ್ಲ, ಆಗ್ಬೇಕು ಸರ್. ಇದು ಬೇಯಬೇಕು. ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಬೇಯಬೇಕು ಸರ್. ಇದು ಗಟ್ಟಿ ಆಗುತ್ತಾ? ಗಟ್ಟಿ ಆಗುತ್ತೆ. ನೀರಿನ ಅಂಶಗಳೆಲ್ಲ ಈಚೆ ಬರಬೇಕು. ಈ ಮೇಲ್ಗಡೆ ಎಷ್ಟು ಕಲರ್ ಇದೆ ಒಳಗಡೆ ಅದೇ ಕಲರ್ ಬರಬೇಕು. ಇದು ಕಟ್ ಮಾಡಿದ್ರೆ ನಾವು ಒಳಗಡೆ ಕೆಂಪಿರುತ್ತಾ? ಕೆಂಪಿರುತ್ತೆ. ಓಕೆ,
ಧನಿಯಾ ಪುಡಿ ಹಾಕಾಯ್ತು, ಇನ್ನೇನು ಪೆಪ್ಪರ್ ಹಾಕಿ, ಪೆಪ್ಪರ್ ಪೆಪ್ಪರ್. ರವಿ ಅವರ ಕಾಳು ಮೆಣಸಿನ ಪುಡಿ. ಇದೇ ಖಾರ ಕೊಡೋದಲ್ಲ? ಖಾರ ಹಸಿಮೆಣಸಿನಕಾಯಿ ಹಾಕಿದೀವಲ್ಲ. ಓಕೆ, ಸಾಕು. ಈ ಗುಳ್ಳೆ ಬರೋದು ಕಡಿಮೆ ಆಗಬೇಕು ನಿಮ್ಮ ಪ್ರಕಾರ? ಹೌದು ಅಲ್ವಾ? ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀವಿ ಸ್ವಲ್ಪ. ಹಾಕಿ ಸರ್. ಓಕೆ, ನೀರಾ? ನೀರು ಗಟ್ಟಿಯಾಗೋಯ್ತು ಕೃಷ್ಣಪ್ಪ, ಇದು ಚಂದ್ರಪ್ಪ, ಇದು ಆಗಲಿ 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 ಆಗಲಿ. ಉಪ್ಪು ಹಾಕ್ತಾ ಇದ್ದೀವಿ ಸರ್. ಹಾಕಿ. ನಾವು ಇದಕ್ಕೂ ಉಪ್ಪು ಹಾಕಿದ್ದೀವಿ. ಉಪ್ಪು ಹಾಕಿದ್ದೀವಿ. ಇದಕ್ಕೆ ಮಸಾಲೆಗೆ ಎಷ್ಟು ಬೇಕಷ್ಟು ಹಾಕೋಬೇಕು ಸ್ವಲ್ಪ. ಓಕೆ, ತೆಗೋಣ? ತೆಗೆದು ಅದೇ ಕಟ್ ಮಾಡ್ಬಿಡ್ತಾ ಇದ್ದೀರಾ? ಬಿಸಿ ಕೈಲಿ ಮುಟ್ಟಕ್ಕಾಗಲ್ಲ. ಸಣ್ಣ 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 ಕ್ಯೂಬ್ ಥರ. ಮೊದಲು ಬೋಟಿ ಗೀಟಿ ಮಾಡ್ಬೇಕಂದ್ರೆ ಅದನ್ನೆಲ್ಲ ಇದು ಮಿಕ್ಸ್ ಮಾಡ್ಬಿಟ್ಟಿರೋರು. ಯಾವ್ದಾರ ಊರುಗಳಲ್ಲಿ ಊರಬ್ಬಕ್ಕೆ ಗಿರಬ್ಬಕ್ಕೆ ಊಟಕ್ಕೆ ಹೋದಾಗ ಇದೇ ಸಿಗ್ತಾ ಇದ್ದಲ್ವ ಚಂದ್ರಪ್ಪ? ಹೋಗಿದ್ದೀರಲ್ಲ? ಓ, ಎಲ್ಲ ನೋಡ್ಬಿಟ್ಟಿದ್ದೀರಾ? ಎಲ್ಲ ನೋಡಿದಾಗ ತಾನೇ ಗೊತ್ತಾಗುತ್ತೆ, ನೋಡದೇ ಎಲ್ಲಿ ಗೊತ್ತಾಗುತ್ತೆ ಚಂದ್ರಪ್ಪ. ಕೇಕ್ ಬಂದಂಗೆ ಬರ್ತಾ ಇದೆಯಲ್ಲ? ಎಸ್ ಸರ್, ಹಾಕೋಣ? ಹಾಕೋಣ. ಆಹಾ ಹಾ, ಎಲ್ಲ ಹಾಕಾಗಿದ್ದಲ್ಲ ಇದಕ್ಕೆ? ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಅದಾಮೇಲೆ ಹಾಕೋಣ ಬಿಡಿ, ತಿರುಗಿಸ್ಬಿಡಿ ಸರಿ. ಒಂಥರ ಲಿವರು ಫ್ರೈ ಮಾಡ್ಕೊಂಡಂಗೆ ಕಾಣ್ತಾ ಇದೆ ಇದು. ಹೌದು ಸರ್. ಓಹೋ, ಸ್ವಲ್ಪ ಮುಚ್ಚಿಬಿಡಿ. ಇವಾಗ ಚೆನ್ನಾಗಿ ಉಪ್ಪು ಖಾರ ಹಿಡ್ಕೊಬಿಡ್ತದೆ. ಕೊತ್ತಂಬರಿ ನಂತರ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಳೆಯ ಸಾಂಪ್ರದಾಯಿಕ ಅಡುಗೆ ಇದು. ಕೆಲವರು ಮನೆಗಳಲ್ಲಿ ಮಾತ್ರ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ, ಗೊತ್ತಿರಲ್ಲ. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿಬಿಡಿ ಸರ್. ಓಕೆ, ಈಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಹಾಕಿ ಸರ್. ಬ್ಲೆಡ್ ಫ್ರೈ ರೆಡಿ ಇದೆ. ಬ್ರೆಡ್ ಫ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ಅದ್ಭುತವಾದಂಥ ಫ್ರೈ. ನೋಡ್ತಾ ಇದ್ರೆ ತಿಲ್ಲಿ ಫ್ರೈ ತಿಂದಂಗೆ ಆಗ್ತಾ ಇದೆ, ಆದರೆ ತಿಲ್ಲಿ ಫ್ರೈ ಅಲ್ಲ, ಇದು ಬ್ಲೆಡ್ ಫ್ರೈ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಟೋರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬ್ಲೆಡ್ ಫ್ರೈ ಮಾಡ್ಕೊಳ್ಳಿ. ಬ್ಲಡ್ ಫ್ರೈ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಉಪ್ಪು, ಅರಿಶಿನ ಹಾಕಿ ಕುದಿಸಿ ಬ್ಲಡ್ ಹಾಕಿ ಬೇಯಿಸಿ. ನಂತರ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕರಿಬೇವು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಬಾಡಿಸಿ ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ತೆಂಗಿನಕಾಯಿ ತುರಿ, ನೀರು, ಉಪ್ಪು ಹಾಕಿ ಬೇಯಿಸಿ. ಇದಕ್ಕೆ ಬೇಯಿಸಿ ಕಟ್ ಮಾಡಿಕೊಂಡ ಬ್ಲಡ್ ಹಾಕಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿದರೆ ಬ್ಲಡ್ ಫ್ರೈ ರೆಡಿ ಟು ಟೇಸ್ಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಲೆಡ್ ಫ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಒಂದು ಹಳೆ ವಿಧಾನ. ಮೊದಲೆಲ್ಲ ಇದನ್ನ ಬೋಟಿ ಗೀಟಿ ಮಾಡ್ಬೇಕಂದ್ರೆ ಜೊತೆಗೆ ಹಾಕ್ಬಿಡೋರು, ಹುಡ್ಕೋತಿದ್ವಿ ಏನಪ್ಪ ಹಿಂಗಿದೆಯಲ್ಲ, ಇದು ಬೇರೆ ಥರ ಇದೆಯಲ್ಲ ಅಂತ. ಇವಾಗೆಲ್ಲ ಮಾಡೋದು ಕಡಿಮೆ ಆಗಿದೆ, ಮಾಡೋ ವಿಧಾನ ಚೇಂಜ್ ಆಗಿದೆ. ಆದರೂ ಇದೊಂದು ಹಳೆ ಅಡುಗೆ. ಯಾರ್ದಾರು ಮಲ್ಲಿ ಹೊಡೆದ್ರೆ ಅವಾಗೆಲ್ಲ ಅವ್ರ ಮಲ್ಲೆಲ್ಲ ಬೆಳಗ್ಗೆ ನಾಷ್ಟಕ್ಕೆ ಇದನ್ನೇ ಮಾಡ್ತಾ ಇದ್ದಿದ್ದು ನಾನು ನೋಡಿದ್ದೀನಿ, ಅಲ್ವಾ ಕರೆಕ್ಟಪ್ಪ? ಓಕೆ, ಟೇಸ್ಟ್ ಮಾಡೋದಾ? ಮಾಡಿ ಸರ್. ಇದನ್ನು ಯಾರು ಜೊತೆ ಟೇಸ್ಟ್ ಮಾಡ್ಬೋದು ಅಂದರೆ ಪೂರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಇಷ್ಟ ಇದು. ಆದರೆ ಮಾಡಿಕೊಡೋರು ಸಿಕ್ಕಲ್ಲ, ಮಾಡಿಕೊಡೋರು ಗೊತ್ತೂ ಇರಲ್ಲ, ಇದನ್ನ ಹೆಂಗೆ ಮಾಡ್ಕೋಬೇಕು ಅಂತಲೂ ಗೊತ್ತಿರಲ್ಲ ಅವ್ರಿಗೆ. ಸೇಮ್ ಇವಾಗ ಇದಕ್ಕೆ ಮಟನ್ ಮಸಾಲೆ ಹಾಕ್ಬಿಟ್ಟು ಇದನ್ನ ಸಾರು ಥರನೂ ಮಾಡ್ಕೋಬಹುದು. ಸ್ವಲ್ಪ ಗಟ್ಟಿ ಗ್ರೇವಿ ಥರ ಮಾಡ್ಕೊಂಡ್ರೆ ಓಕೆ, ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಮುದ್ದೆ ತಿನ್ಬೋದು. ಓಕೆ, ಇದನ್ನ ನಂಚ್ಕೊಳ್ಳೋಕ್ಕೂ ಸಿಗುತ್ತೆ 5 ಪೀಸಸ್ಸು. 25 ವರ್ಷ ಆಗ್ಬಿಟ್ಟಿದ್ದು ನಾವು ತಿಂದು. ಚೆನ್ನಾಗಿದೆ.
ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ಒಂದ್ಸರಿ ಟೇಸ್ಟ್ ಮಾಡಿ. ನನಗೆ ತುಂಬ ಇಷ್ಟ ಸರ್ ಇದು. ಹೌದಾ, ನಿಮ್ಮಲ್ಲಿ ಮಾಡ್ತೀರಾ? ನಾನು ಜಾಸ್ತಿ ತಿಂತಾ ಇರ್ತೀನಿ, ತಿಂಗಳೇನು 1-2 ಸತಿ ತಿಂತೀನಿ ನಾನು ಇದನ್ನು. ಹೌದಾ, ವೆರಿ ಗುಡ್. ನಮ್ಗೆ ಒಂದಿನ ಹೇಳಿಲ್ಲ ನೀವು ಈ ಸಸ್ಪೆನ್ಸ್ನ. ಉಪ್ಪು ಚೆನ್ನಾಗಿ ಹಿಡಿದಿದೆ, ಇನ್ನೂ ಖಾರ ಕೊಡ್ಬೋದಾಗಿತ್ತು. ಇನ್ನೂ ಖಾರ ಕೊಟ್ಟಿದ್ರೆ ಚೆನ್ನಾಗಿರ್ತೈತೇನೋ ಅಂತ ನಾನು. ಬಟ್ ಯೂಶಲಿ ಹಾಕೋಬೋದು, ಅವ್ರಿಗೆ ಅವ್ರ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಿಂಬೆಹಣ್ಣು ಹಾಕಿರೋದು, ಕಾಯಿ ತುರಿ ಬಿದ್ದಿರೋದು, ಸರ್ ನಿಮ್ಗೆ ಇಷ್ಟ ಆಗುತ್ತಲ್ಲ ಅಂದ್ಕೊಂಡು ನಾನು ಡೌಟ್ ಇತ್ತು. ನಾನು ತಿಂದಿದ್ದೀನಿ ಇದನ್ನ. ಹಾಂ, ಓಕೆ, ಥ್ಯಾಂಕ್ ಯು ಶರತ್ಮಾರೆ. ಇದನ್ನ ತಿಂದು ಖಾಲಿ ಮಾಡ್ತೀವಿ ಅಲ್ಲಿ ತನಕ. ನೀವು ಸ್ವಲ್ಪ ಇದ್ರೆ ಕೈ ಹಾಕೊಂಡು ತಿನ್ಕೊಂಡಿರಲಿಲ್ಲ. ನಾನು ಆಮೇಲೆ ತಗೊಳ್ಳೋದು ತಿಂತೀನಿ ಬಿಡಿ, ಇಷ್ಟೆಲ್ಲ ನೀವು ತಿನ್ನಲ್ಲ. ಅವ್ರು ಒಬ್ಬರೇ ತಿನ್ನಕ್ಕಾಗಲ್ಲ, ಅವ್ರು ಸ್ವಲ್ಪ ಇನ್ನೇ ತಗೊಂಡ್ಮೇಲೆ ಅವ್ರು ತಿನ್ನಕ್ಕಾಗಲ್ಲ. ಜನಗಳ ಮುಂದೆಲ್ಲ ತಗೊಳ್ಳೋದು ಬೇಡ. ಅದೇ ಓಕೆ, ಯಾಕೆ ನಾನು ಮಾಡಿದ್ದು ನನಗೆ ಡೌಟ್ ಬಂದು ತಿಂತಾನೆ ಅನ್ನೋ ಥರ ಆಗೋದು ತಿಳ್ಕೊಬಿಡ್ತಾರೆ. ಇಲ್ಲ, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದೀರಾ. ನೀವು ಹೇಳಿದ್ರೆ ಅದು ಕರೆಕ್ಟಾಗಿ ಸಖತ್ತಾಗಿ ಮಾಡಿದ್ದೀರಾ. ಹಳೆ ಮಸಾಲ, ಹಳೆ ಸ್ಟೈಲು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಭಾವಿತ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ಏನ್ ಮಾಡ್ತಾರೆ ಗುರುಜಿ ಇವತ್ತು ನೀವು? ಹೀರೆಕಾಯಿ ಪುಡಿ ಅಂತ. ಪುಡಿ ಅಂದ್ರೆ ಏನ್ ಗುರುಜಿ? ಪುಡಿ ಅಂದ್ರೆ ಪುಡಿ ಅಲ್ಲ, ಅದು ಆಕ್ಚುಲಿ ಡ್ರೈ ಆಗಿರುತ್ತೆ. ಓಕೆ, ಪುಡಿ ತರನೂ ಆಗುತ್ತೆ ಹೆಚ್ಚು ಕಮ್ಮಿ. ಓಕೆ, ಏನು ಸೈಡ್ ಡಿಶ್, ಒಂದು ಸೈಡ್ ಡಿಶ್. ಹೀರೆಕಾಯಿಯ ಪುಡಿ? ಹೌದು, ಚಟ್ನಿ ಪುಡಿ ತರ. ಓಕೆ, ಹೆಚ್ಚು ಕಮ್ಮಿ ಆ ತರ ಇರುತ್ತೆ. ಇಟ್ಸ್ ನಾಟ್ ರಿಯಲಿ ಪುಡಿ, ಒಂಥರ ಪುಡಿ ತರ ಇರುತ್ತೆ. ಓಕೆ, ಹೀರೆಕಾಯಿ ಪುಡಿ ಮಾಡಕ್ಕೆ ಏನೇನು ತಿಳಿದಿರಾ ಗುರುಜಿ? ಹೀರೆಕಾಯಿ ಪುಡಿ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ತೆಂಗಿನಕಾಯಿ ತುರಿ, ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಸೊ ಫಸ್ಟ್ ಇದನ್ನ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ ಗುರುಜಿ. ಮಿಕ್ಸ್ ಮಾಡ್ಕೊಂಡು ಸೊ ಹೀರೆಕಾಯಿನ ಆಕ್ಚುಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆ ಗುರುಜಿ. ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ, ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಓಕೆ, ಮೆಣಸಿನಕಾಯಿ. ಓಕೆ, ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಬೋಣ. ಜೀರಿಗೆನಾ? ಓಕೆ, ಜೀರಿಗೆ, ಆಮೇಲೆ ರುಚಿಗೆ ತಕ್ಕ ಉಪ್ಪು. ಸಾಸಿವೆ ಸ್ವಲ್ಪ ಹಾಕೊಂಬಿಡಿ ಗುರುಜಿ. ಇಲ್ಲ, ಸಾಸಿವೆ ಹುರ್ಕೊಳಕ್ಕೆ ಹಾಕೊಳ್ಳಿ. ಹುರ್ಕೊಳಕ್ಕೆ ಹಾಕೋಣ. ಓಕೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ನಿತ್ಯ ಜೀವನದಲ್ಲಿ ಯಾವ ರೀತಿ ನಾವು ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬೇಕು ಅಂತ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ. ಓಕೆ ಗುರುಜಿ. ತರ್ತರಿ ಆಗಿರ್ಬೇಕು, ಒಡಕ್ ಮುಡಕಾಗಿ ರಫ್ ಆಗಿರ್ಬೇಕು. ಓಕೆ, ಈಗ ಫಸ್ಟ್ ಒಂದು ಸ್ವಲ್ಪ ಸಾಸಿವೆನ ಹಾಕಿ. ಅದು ಸಿಡಿಯುತ್ತಲ್ಲ, ಓಕೆ, ಆವಾಗ ಹೀರೆಕಾಯಿ ತುರಿದಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುರಿದಿರೋ ಅಂತ ಹೀರೆಕಾಯಿ ಇದು. ಹೀರೆಕಾಯಿ ಸಿಪ್ಪೆ ಗಿಪ್ಪೆ ಏನಲ್ಲ, ಓವರ್ ಆಲ್ ಹೀರೆಕಾಯಿನ ತುರ್ಕೊಂಡಿರೋವಂಥದ್ದು. ಓಕೆ, ಸಿಡಿಯಕ್ಕೆ ಶುರು ಆಗಿದೆ. ಕಟಕ್ 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 ಹಾಕೋಣ. ಹಾಕಿ. ಎಣ್ಣೆ ಹಾಕಿ, ಎಣ್ಣೆ ಮೇಲೆ ಸಾಸಿವೆ ಹಾಕಬೇಕು ಅನ್ನೋದೆಲ್ಲ ಏನಿಲ್ಲ. ನಾವು ಹಿಂಗೆ ನೋಡಿ, ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೆ ನಾವೇನು ಬೇಕೋ ಮಾಡ್ಕೋಬೇಕು, ಅದು ನಾವು ತಿನ್ನಬೇಕು. ಸುಮಾರು 2 ವರ್ಷದಿಂದ ನಾವು ತೋರಿಸ್ತಾನೆ ಇದ್ದೀವಿ. ಹೌದು ಗುರುಜಿ. ಈಗಾಗಲೇ ನೀವು ಹೇಳ್ದಂಗೆ ಮೋರ್ ದೆನ್ 350 ಹೌದು ಗುರುಜಿ ರೆಸಿಪೀಸ್ ತೋರ್ಸಾಯ್ತು. ಹೌದು. ಅಂಥದ್ರಲ್ಲಿ ಮೊನ್ನೆ ಕೇಳ್ತಾ ಇದ್ರು, ಓಕೆ, ನೀವು ಎಣ್ಣೆ ಇಲ್ಲದೆ ಮಾಡ್ತಿರಲ್ಲ, ಅದು ಹೆಂಗ್ ಸಾಧ್ಯ ಅಂತ ಕೇಳ್ತಾ ಇದ್ರು. ಹೆಂಗ್ ಸಾಧ್ಯ? ನನಗೆ ಸಾಧ್ಯ ತೋರಿಸ್ಬಿಡ್ತೀವಿ. ಸ್ವಲ್ಪ ಗಾಬರಿನೇ ಆಯ್ತು. ಅವ್ರಿಗೇನೋ ಡೌಟು ಗುರುಜಿ. ಅಂದ್ರೆ ಅದೇನೆ, ಯೂಶಲಿ ಅಂತ ಕೆಟ್ಟದ್ದು ತೋರಿಸ್ದಾಗ ಜನಕ್ಕೆ ಈಸಿಯಾಗಿ ಇಷ್ಟ ಆಗ್ಬಿಡುತ್ತೆ. ಅಲ್ಲ, ಇಷ್ಟು ಐಟಮ್ಸ್ ತೋರಿಸಿದೀವಿ, ನೀವು ಅಷ್ಟು ಐಟಮ್ ತಿಂದಿದ್ದೀರಾ. ಹೌದು. ತಿಂದ ಮೇಲೂ ಚೆನ್ನಾಗಿದ್ದೀರಾ, ಇನ್ನೂ ಚೆನ್ನಾಗಿ ಆಗಿದ್ದೀರಾ. ಅಂಥದ್ರಲ್ಲೂ ಏನೋ ಡೌಟ್ಗಳು. ಸ್ವಲ್ಪ ಹಸಿ ವಾಸನೆ ಹೋದ ತಕ್ಷಣ ರಫ್ ಆಗಿ ಗ್ರೈಂಡ್ ಮಾಡ್ಕೊಂಡಿದೀವಲ್ಲ, ಹೇಳಿ ಗುರುಜಿ. ಆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಅದನ್ನ ಹಾಕೋಣ. ಓಕೆ, ಹೀರೆಕಾಯಿಯ ಪುಡಿ ಇದು. ತರತರಿಯಾಗಿ, ಉಳುಡಿಯಾಗಿ. ಮತ್ತೆ ಜ್ಞಾಪಕ ಇದ್ರೆ ನಾವು ಒಂದ್ಸಲಿ ಈ ಹೀರೆಕಾಯಿ ಸಿಪ್ಪೆನಲ್ಲಿ ಚಟ್ನಿ ಪುಡಿ ಮಾಡಿ ತೋರಿಸ್ತೀವಿ. ಹೌದೌದು, ಚಟ್ನಿ ಮಾಡಿ ತೋರಿಸ್ತಿದೀವಿ. ಇದು ಇಡಿಯಾದಂತ ಹೀರೆಕಾಯಿನೇ ತುರ್ದು ಮಾಡಿರುವಂಥದ್ದು ಇದು. ಗುರುಜಿ. ಓ ಎಸ್, ಇದಾಗಿದೆ ಹೀರೆಕಾಯಿ ಪುಡಿ.
ಹೀರೆಕಾಯಿ ಪುಡಿ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಅನ್ನದ ಜೊತೆ ಕಲಿಸ್ಕೊಳ್ಳೋಕೆ ಎಲ್ಲದಕ್ಕೂ ಚೆನ್ನಾಗಿ. ಹೀರೆಕಾಯಿ ಪುಡಿ, ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ಲ, ಒಳ್ಳೆ ಪುಡಿ ರೆಡಿಯಾಗಿದೆ. ಗಮ್ಮಂತದೆ, ಒಳ್ಳೆ ಒಂದು ತರಕಾರಿ ಪಲ್ಯ ಮಾಡೋವಂಥ ಘಮ ಬರ್ತಾ ಇದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಬಂಧಿ ತೆಗೆದರು ಬಾಲಕೃಷ್ಣ ಗುರೂಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಹೀರೆಕಾಯಿ ಪುಡಿ ಮಾಡ್ಕೊಳ್ಳಿ. ಹೀರೆಕಾಯಿ ಪುಡಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಜೀರಿಗೆ, ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಸಾಸಿವೆ, ತುರಿದ ಹೀರೆಕಾಯಿ ಹಾಕಿ ಚೆನ್ನಾಗಿ ಹುರಿದು ತಯಾರಿಸಿಕೊಂಡ ಮಸಾಲಾ ಪುಡಿ ಹಾಕಿ ಚೆನ್ನಾಗಿ ಬಡಿಸಿ. ಈಗ ಹೀರೆಕಾಯಿ ಪುಡಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೀರೆಕಾಯಿ ಪುಡಿಯನ್ನು ಮಾಡಿಕೊಟ್ಟಿದ್ದಾರೆ ಬಾಲಕೃಷ್ಣ ಗುರೂಜಿಯವರು. ನೋಡಿ ಮುರುಳಿ, ತಿನ್ನೋಡಿ, ಚಪಾತಿ ಪುರಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೆ ನೆಂಚ್ಕೊಂಡು ತಿನ್ನಕ್ಕೂ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ ಗುರೂಜಿ. ಹಾಗೆ ನಿಮ್ಗೆ ಒಂದು ಪ್ರಶ್ನೆ ಕೇಳಕ್ಕೆ ನಮಗೆ ಲೆಟ್ರು ಬಂದಿದೆ. ಅವರು ಲೆಟರ್ ಅಂದ್ರೆ ಇಮೇಲ್ ಅಲ್ಲಿ ಕಳಿಸಿದ್ದಾರೆ. ಒಬ್ರು ಕವಿತಾ ಅಂತ ಊರ ಹೆಸರು ಹಾಕಿಲ್ಲ. ಅವ್ರು ಹೇಳ್ತಾ ಇದಾರೆ ಅವ್ರಿಗೆ ಮದುವೆ ಆಗಿ 6 ವರ್ಷ ಆಗಿದೆಯಂತೆ. ನನಗೇನೋ ಸ್ವಲ್ಪ ಪ್ರಾಬ್ಲಮ್ ಇರೋ ತರ ಅನಿಸ್ತಾ ಇದೆ. ನಾನು ನನ್ನ ಗಂಡ ಇನ್ನೂ ಸೇರಕ್ಕಾಗಿಲ್ಲ. 6 ವರ್ಷ ಮದುವೆ ಆಗಿದ್ರು ಕೂಡ. ನಂತರ ಇನ್ನೊಂದೇನಂತ ಹೇಳಿದ್ರೆ ಅವ್ರಿಗೇನೋ ಗಂಡನ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ನರಾಲೆ ಎಳ್ದಂಗೆ ಆಗುತ್ತಂತೆ. ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಜಾಸ್ತಿ ಏನಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತದೆ. 6 ವರ್ಷ ಆಗಿದೆ ಮದುವೆ ಆಗಿ, ಯಾರು ಹೇಳ್ಕೊಳಂಗಿಲ್ಲ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ದುಃಖ ಆಗುತ್ತೆ, ಯಾರು ಹೇಳ್ಕೊಳಕ್ಕಾಗ್ತಾಯಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾರ. ಸಿಕ್ಕಾಪಟ್ಟೆ ಹೊಟ್ಟೆ ನೋವಿದೆ ನಮಗೆ. ನೋಡಿ, ಇದು 2 ಸಾಧ್ಯತೆ ಉಂಟು. ಮೊದಲನೇದಾಗಿ ಪ್ರೇತಬಾಧೆ. ಒಂದು ಹೆಣ್ಣಿನ ದೇಹದಲ್ಲಿ ಗಂಡಿನ ಪ್ರೇತಾತ್ಮ ಇದ್ದಾಗ ಅದು ಮತ್ತೊಂದು ಗಂಡಿನ ಜೊತೆ ಇರಲಿಕ್ಕೆ ಬಿಡುವುದಿಲ್ಲ, ಸಾಧಾರಣ. ಹಾಗಾಗಿ ಯಾವಾಗ ಗಂಡನ ಹತ್ರ ಹೋಗೋದಕ್ಕೆ ಆ ಹೆಣ್ಣು ಹೋಗ್ತಾಳೋ ಆಗ ಹೋಗದಿರೋಕ್ಕೆ ಏನೇನು ಬೇಕೋ ಅದೆಲ್ಲ ಈ ಪ್ರೇತಾತ್ಮ ಮಾಡುತ್ತೆ. ತುಂಬ ಕಾಮನ್ ಪ್ರಾಬ್ಲಮ್. ಇನ್ನೊಂದು ಪಾಸಿಬಿಲಿಟಿ ಇರುತ್ತೆ. ಹೆಣ್ಣು ಪ್ರೇತಾತ್ಮ ಇದ್ದು ಅದಕ್ಕೆ ಗಂಡಿನ ಜೊತೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳೋಣ ಕಾರಣಾಂತರದಿಂದ, ಆಗಲೂ ಈ ಹೆಣ್ಣು ಗಂಡಿನ ಜೊತೆ ಇರೋದಕ್ಕೆ ಬಿಡುವುದಿಲ್ಲ. ಈ ಥರ ಪಾಸಿಬಿಲಿಟಿ ಇರುತ್ತೆ ಸಾಧ್ಯ. ಮತ್ತೊಂದು ಹಿಂದಿನ ಜನ್ಮದ ಸಮಸ್ಯೆ. ಹಿಂದಿನ ಜನ್ಮದಲ್ಲಿ ಏನಾದರೂ ಗಂಡನಿಂದ ತುಂಬ ಕಿರುಕುಳ ಆಗಿ ಸತ್ತಿದ್ದ ಪಕ್ಷದಲ್ಲಿ ಈ ಜನ್ಮದಲ್ಲಿ ಏನಾದರೂ ಗಂಡನ ಹತ್ರ ಹೋಗುವಾಗ ಆ ನೆನಪುಗಳು ಸಬ್ಕಾನ್ಷಿಯಸ್ ಮನಸ್ಸಲ್ಲಿ ಟ್ರಿಗರ್ ಆಗಿ ಭಾಳ ಬಾಧೆ, ಹಿಂಸೆ, ತೊಂದರೆ ಆಗುತ್ತೆ. ಸೊ ನನಗೆ ಇದು ಪ್ರೇತಬಾಧೆನೇ ಹೆಚ್ಚು ಅಂತ ಅನಿಸುತ್ತೆ. ಕಾರಣ ಆಕೆಗೆ ಹೊಟ್ಟೆ ನೋವು ಸಿವಿಯರ್ ಆಗಿ ಬರ್ತಾ ಇದೆ. ಅದು ಯಾವಾಗಲೂ ಒಂದೇ ಥರ ಇರಲ್ಲ, ಹೆಚ್ಚು ಕಮ್ಮಿ ಆಗೋ ಥರ ಹೊಟ್ಟೆ ನೋವು ಆ್ಯಂಡ್ ಕೋಪ, ಬೇಜಾರು ಏನೇನೋ ಇದೆ. ಈ ಕಾರಣಕ್ಕೆ ನನ್ನ ಸಸ್ಪಿಷನ್ ಆಕೆಗೆ ಪ್ರೇತಬಾಧೆಯಿಂದ ಇದಾಗ್ತಾ ಇದೆ ಅಂತ. ಇದನ್ನ ಸರಿ ಮಾಡ್ಲಿಕ್ಕಾಗತ್ತೆ. ಇದು ತುಂಬ ಕಾಮನ್ ಪ್ರಾಬ್ಲಮ್ ಉರ್ಲಿವ್ರೆ. ಹೌದಾ ಸರ್? ತುಂಬ ಕಾಮನ್ ಪ್ರಾಬ್ಲಮ್. ತುಂಬ ಜನ ಒದ್ದಾಡ್ತಾ ಇದ್ದಾರೆ. ಮದುವೆ ಎಂಗೇಜ್ಮೆಂಟ್ ಆಗಿಬಿಟ್ಟಿರುತ್ತೆ, ಹುಡುಗನ ಜೊತೆ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಫೋನ್ ಮಾಡಿದ್ರೆ ತಪ್ಪಿಸ್ಕೊಂಡು ಓಡಾಡ್ತಾರೆ, ಅವ್ರ ಗಂಡ ತಪ್ಪು ತಿಳ್ಕೊತಾನೆ. ನ್ಯಾಚುರಲಿ ಅಲ್ವಾ, ಈಗಿನ ಕಾಲದಲ್ಲಿ ಎಂಗೇಜ್ಮೆಂಟ್ ಆದಮೇಲೆ ಹುಡುಗಿ ಮಾತಾಡೋದು, ಒಂದು ಹೋಟ್ಲಿಗೆ ಹೋಗಿ ಬರೋದು, ತಿಂಡಿ ತಿನ್ಕೊಂಬರೋದು, ಇದು ಸಹಜ. ಇದು ಈ ಹೆಣ್ಣು ಮಾತಾಡೋಕ್ಕೆ ಆಗದಿದ್ದಾಗ ಇನ್ನೇನು ಮಾಡ್ತಾನೆ ಗಂಡ? ಫೋನ್ ಮಾಡಿದಾಗ ತಲೆ ತಪ್ಪಿಸ್ಕೊಳ್ಳೋದು, ಅಲ್ಲಿ ಮದುವೆ ಆದಮೇಲೆ ಸೇರಿದಿರೋದು, ಇದೆಲ್ಲ ಭಾಳ ಕಾಮನ್ ಪ್ರಾಬ್ಲಮ್ಸ್. ಇದು ಕಂಪ್ಲೀಟಾಗಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಜ ಹೇಳಬೇಕು, ಇನ್ನು ಯಾವ ವಿದ್ಯೆಯಲ್ಲೂ ಈ ಥರ ಮಾಡೋಕ್ಕಾಗಲ್ಲ, ಸರಿ ಮಾಡೋಕ್ಕಾಗಲ್ಲ. ಈ ವಿದ್ಯೆಯಲ್ಲಿ ಖಂಡಿತ ಸರಿ ಮಾಡೋಕ್ಕಾಗುತ್ತೆ. ಹಾಗಾಗಿ ಹುಡುಗಿ, ಹೆಣ್ಣು ಮತ್ತು ಗಂಡ ಒಪ್ಪಿದ್ರೆ, ಜೊತೆಗೆ ತಾಯಿ, ಅತ್ತೆ ತಾಯಿ ಯಾರಾದರೂ ಈ 3 ದಿವಸದ ಕ್ಲಾಸ್ ಕಲ್ತ್ಕೊಂಡು ಮಾಡ್ಕೊಳ್ಳಿ, ಖಂಡಿತ ಸರಿ ಹೋಗುತ್ತೆ. ನನಗಿದು ಭಾಳ ಗಂಡಂಗೆ ಹೇಳಿರಲ್ಲ, ಇನ್ನು ಅತ್ತೆ ಮಾವ ಅತ್ತೆಗೆ ಅಮ್ಮನಿಗೆ ಹೇಳ್ಬಿಟ್ರೆ ಅಲ್ಲ. ಈ ಥರ ಪ್ರಾಬ್ಲಮ್ ಅಂದರೆ ಯಾವ ಥರ ಪ್ರಾಬ್ಲಮ್ಮು? ಗಂಡಂಗೆ ಗೊತ್ತಿಲ್ದಿರುತ್ತೇನೋ. ಈಗ ಗಂಡನ ಹತ್ರ ಹೋಗ್ತಿಲ್ಲ ಅಂದರೆ ಅದನ್ನ ಹೇಳಬೇಕಾ? ಯಾರು ಹೇಳೋದು? ಅಲ್ಲ ಅಮ್ಮನಿಗೆ ಹೇಳೋದಾ? ಇವಾಗ ಗಂಡಂಗಂತೂ ಗೊತ್ತಾ ಸರಿ ಇಲ್ಲ ಏಕೆ ಅಂತ? ಸರಿ ಇಲ್ಲ ಅಂತ ಗೊತ್ತು ಗುರುಜಿ, ಅದನ್ನ ಹೆಂಗೆ ಹೇಳ್ಕೊಳ್ಳೋದು? ಹೇಳ್ಕೊಳ್ಳೋದಲ್ಲ, ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಬೇಕಾದ್ರೆ ಒಂದು ಸುಳ್ಳು ಹೇಳ್ಬೋದು, ಸಣ್ಣ ಸುಳ್ಳು, ಒಳ್ಳೇದಕ್ಕೋಸ್ಕರ ತಾಯಿ ಹತ್ರನೋ ಅತ್ತೆ ಹತ್ರನೋ ಹೇಳ್ಬೋದು. ನನಗೆ ಶಕ್ತಿ ಬೇಕಾಗಿದೆ, ನಾನು ಒಳ್ಳೆ ಕೆಲಸ ಮಾಡಬೇಕು, ಎನರ್ಜೆಟಿಕ್ ಆಗಿರಬೇಕು, ಆರೋಗ್ಯವಾಗಿರಬೇಕು, ಅದಕ್ಕೋಸ್ಕರ ಇದನ್ನ ಕಲ್ತ್ಕೊಂಡು ನಂಗೆ ಸಹಾಯ ಮಾಡಿ ಅಂದರೆ ಸಾಕು. ಮೊದಲೇನೋ ಪ್ರೇತ ಅಂತೀವಿ ನಾವು, ಅವ್ರಿಗೆ ಹೇಳೋಣ. ಅವ್ರ ಅತ್ತೆಯವ್ರಿಗೆಲ್ಲ ಯಾಕೆ ಹೇಳಬೇಕು? ಊರವ್ರಿಗೆಲ್ಲ ನಾವು ಯಾಕೆ ಹೇಳಬೇಕು? ಯಾರು ಕ್ಲೈಂಟೋ, ಅವ್ರಿಗೆ ಕ್ಲೋಸ್ ವೆಲ್ ವಿಷರ್ಸ್ ಇರ್ತಾರೋ ಅವ್ರಿಗೆ ಮಾತ್ರ ಹೇಳಿದ್ರೆ ಸಾಕು. ಇವಾಗ ಅತ್ತೆಗೆ ಹೇಳೋದು ಬೇಕಾಗಿಲ್ಲ. ಮುಂಚೆನೇ ಸೊಸೆಯರು ಅಂದರೆ ಆಡ್ಕೊಳ್ಳೋದು ಏನೇನೋ ಇರುತ್ತೆ, ಹೇಳೋದೇ ಬೇಡ. ತಾಯಿಗೆ ಹೇಳಲಿ ಬೇಕಾದರೆ. ಹೇಳ್ದೇನೆ ಅವರಿಂದ ಒಂದು ಸಪೋರ್ಟ್ ತೊಗೊಂಡ್ರೆ, ನಾವು ಹೀಲ್ ಮಾಡಿದಾಗ ಅವ್ರು ಸಪೋರ್ಟ್ ಕೊಟ್ಟರೆ ಸಾಕಾಗತ್ತೆ. ಹೇಳಲೇಬೇಕು ಅಂತ ಏನಿಲ್ಲ. ಓಕೆ,
ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಅದಕ್ಕೇನು ಟೆನ್ಷನ್ ಇಲ್ಲ. ಬಟ್ ನೀವು 2 ಅಥವಾ 3 ಜನ ಬಂದು ಇಲ್ಲಿ ಗುರುಜಿ ಹತ್ರ ಮಾತಾಡಿ ಇದ್ರ ಬಗ್ಗೆ ನೀವು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು. ಆಗುತ್ತೆ ಬಿಡ್ರಿ, ಒಳ್ಳೆ ಕಥೆ ಆಯ್ತು. ಬನ್ರಿ ಗುರುಜಿ ಹತ್ರ. ಬಹಳ ಕಾಮನ್ ಪ್ರಾಬ್ಲಮ್ ಇದು, ಸರಿ ಹೋಗುತ್ತೆ. ಗುರುಜಿ ಪುಡಿ ಚೆನ್ನಾಗಿದೆ ಗುರುಜಿ, ಗುಡ್, ಚೆನ್ನಾಗಿದೆ. ಎಣ್ಣೆ ಬೆಣ್ಣೆ ಬೆಲ್ಲ ಬೇಕು ಅಂತೇನಿಲ್ಲ, ಒಂಥರ ರುಚಿಯಾಗಿದೆ, ಒಳ್ಳೆ ರುಚಿಯಾಗಿದೆ. ವೆರಿ ಗುಡ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ರುಚಿಯಾದಂತಹ ಹೀರೆಕಾಯಿಯ ಪುಡಿ ಒಳ್ಳೆ ಬಾಯಿ ರುಚಿ ಕೊಡ್ತಾ ಇದೆ, ತುಂಬ ಸಖತ್ತಾಗಿದೆ. ದಯವಿಟ್ಟು ಮಾಡ್ಕೊಳ್ರಿ. ಇವ್ರಿಗೆ ಎಷ್ಟೊತ್ತಾಗಿತ್ತು ರೀ ತಗೊಂಡ, ಈ ಮೇಲ್ಗಡೆ ತೆಗ್ದ ತುರ್ದ ಮಾಡ್ಕೊಂಡ, ಒಂದ್ಸರಿ ಮಾಡ್ಕೊಳ್ದೇನೆ ಚೆನ್ನಾಗಿರ್ತಾ. ಚೆನ್ನಾಗಿಲ್ಲ ಮುಳ್ಳಿ ಹಂಗೆಲ್ಲ ಅನ್ಕೋಬೇಡಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಸಖತ್ತಾಗಿದೆ, ಆರೋಗ್ಯಕ್ಕೆ ಅನುಕೂಲ ಕೂಡ ಆಗುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಏನು ಮುಳ್ಳಿ, ನಾವು ಬರ್ಬೋದಾ? ಆರಾಮಾಗಿ ಬರ್ಬೋದು. ನಿಮ್ಮ ಅಡುಗೆ ಕೈ ರುಚಿ ನೋಡೋಕ್ಕೋಸ್ಕರ ನಾನು ಕಾಯ್ತೇನೆ ತಿಳಿಸಿ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.